ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಧಶೇಷ ಶ್ರೀನಿವಾಸಃ ಶ್ರೀನಿಧಿ ಶ್ರೀವಿಭಾವನಃ ಶ್ರೀಧರ ಶೇಖರ ಶ್ರೇಯಃ ಶ್ರೀಮಾನುಲೋಕತ್ರಯಾಶ್ರಯಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ವಾಸುದೇವನು ಅಚ್ಯುತ ಪ್ರಜ್ಞರ ಬಳಿ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿ ಉತ್ತಮ ಅನುಷ್ಠಾನಶೀಲರಾಗಿ ಶ್ರೀ ಪೂರ್ಣಪ್ರಜ್ಞೆ ಎಂಬ ಹೆಸರನ್ನು ಪಡೆದುಕೊಂಡಿದ್ದಾರೆ. ಇವರ ವಿದ್ಯೆ ಅನುಷ್ಠಾನದ ಆಸಕ್ತಿ ಎಲ್ಲವನ್ನು ಕೂಡ ಕಂಡು ಗಮನಿಸಿ ಅವರ ಗುರುಗಳಾದ ಅಚ್ಯುತ ಪ್ರಜ್ಞರು ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಒಂದು ಒಳ್ಳೆಯ ಮುಹೂರ್ತದಲ್ಲಿ ಶಂಖಗಳಿಂದ ತುಂಬಿದ ನೀರಿನಿಂದ ಅವರಿಗೆ ಪೂರ್ಣಪ್ರಜ್ಞರಿಗೆ ಅಭಿಷೇಕವನ್ನು ಮಾಡಿದ್ದಾರೆ. ಅದೇ ಸಂದರ್ಭದಲ್ಲಿ ಅವರಿಗೆ ಆನಂದ ತೀರ್ಥ ಎಂಬ ನಾಮಕರಣವನ್ನು ಮಾಡಿದ್ದಾರೆ. ವೇದಾಂತ ಸಾಮ್ರಾಜ್ಯದಲ್ಲಿ ಅಭಿಷೇಕ ಮಾಡಿದ ಮೇಲೆ ತೀರ್ಥ ಅನ್ನುವಂತಹ ಪದವಿ ದೊರಕುತ್ತೆ. ಅಲ್ಲಿ ತನಕ ಪೂರ್ಣಪ್ರಜ್ಞ ಅನ್ನೋ ಹೆಸರು ಮಾತ್ರ ಇತ್ತು. ಅಭಿಷೇಕ ಮಾಡಿದ ಮೇಲೆ ಪೂರ್ಣಪ್ರಜ್ಞ ತೀರ್ಥ ಅಥವಾ ಆನಂದ ತೀರ್ಥ ಎಂಬ ಹೆಸರು ಇವರಿಗೆ ಬರುತ್ತೆ. ವೇದಗಳು ಇವರನ್ನು ಮಧ್ವ ಎಂಬ ಹೆಸರಿನಿಂದ ಪ್ರಶಂಸೆ ಮಾಡುತ್ತೆ. ಆದ್ದರಿಂದ ಮಧ್ವಾಚಾರ್ಯ ಎಂಬ ಹೆಸರು ಕೂಡ ವೇದ ಸಿದ್ಧವಾಗಿ ಲೋಕದಲ್ಲಿ ಪ್ರಸಿದ್ಧವಾಗುತ್ತೆ. ಆನಂದವನ್ನು ಉಂಟು ಮಾಡುವ ಶಾಸ್ತ್ರಗಳನ್ನು ರಚನೆ ಮಾಡಿದ್ದಾರೆ ಅನ್ನೋ ಕಾರಣದಿಂದ ಅಥವಾ ಸಜ್ಜನರ ಸಂಸಾರವನ್ನು ದಾಟಿಸಿ ಅವರಿಗೆ ಆನಂದವನ್ನು ನೀಡಿದ್ದಾರೆ ಅನ್ನೋ ಕಾರಣದಿಂದ ಆನಂದ ತೀರ್ಥ ಅನ್ನುವಂಥ ಹೆಸರು ಇವರಿಗೆ ಸಾರ್ಥಕವಾಗುತ್ತೆ. ಇವರು ತ್ರೈಲೋಕ್ಯಾಚಾರ್ಯರಾಗ್ತಾರೆ. ಚತುರ್ದಶ ಲೋಕಗಳಿಗೂ ಕೂಡ ಗುರುಗಳಾಗ್ತಾರೆ. ಸುಮಾರು 12 ವರ್ಷದ ಪ್ರಾಯದಲ್ಲಿದ್ದಾರೆ. ಇವರು ಸರ್ವಜ್ಞರು. ಇವರಿಗೆ ಎಲ್ಲವೂ ಕೂಡ ಗೊತ್ತು. 12 ವರ್ಷ ಆದರೂ ಕೂಡ ಎಲ್ಲವನ್ನು ತಿಳಿದಿದ್ದಾರೆ ಅಂತ ಆಗಿನ ಕಾಲದಲ್ಲಿ ಎಲ್ಲ ಊರುಗಳಲ್ಲಿ ಇವರ ಕೀರ್ತಿ ಬೆಳಗುತ್ತೆ. ಇವರ ಕೀರ್ತಿಯನ್ನು ಕಂಡು ಕೆಲವರು ಅಸೂಯೆಯನ್ನು ಪಟ್ಟು ಇವರ ಬಳಿ ವಾದಕ್ಕೆ ಬರ್ತಾರೆ. ಒಂದು ತಂಡ ತರ್ಕಶಾಸ್ತ್ರದಲ್ಲಿ ಭಾರೀ ವಿದ್ಯೆಯನ್ನು ಸಂಪಾದನೆ ಮಾಡಿರುವಂಥವರು ಇವರ ಬಳಿ ವಾದ ಮಾಡಲಿಕ್ಕೆ ಆಗಮಿಸ್ತಾರೆ. ಆಗ ಅಚ್ಯುತ ಪ್ರಜ್ಞರ ಬಳಿ ಬಂದು ಕೇಳ್ತಾರೆ. ಅಚ್ಯುತ ಪ್ರಜ್ಞರು ಆಗಲಿ ವಾದ ಪ್ರಾರಂಭ ಆಗಲಿ ಅಂತ ತಮ್ಮ ಶಿಷ್ಯರನ್ನು ಪೂರ್ಣಪ್ರಜ್ಞಾಚಾರ್ಯರನ್ನು ಕರೆಸ್ತಾರೆ. ಆಗ ಶ್ರೀ ಮಧ್ವಾಚಾರ್ಯರಿಗೂ ಆ ತರ್ಕದ ವಾದವನ್ನು ಮಾಡಲಿಕ್ಕೆ ಬಂದಿರುವಂಥವರಿಗೂ ಕೂಡ ವಾಕ್ಯಾರ್ಥ ಪ್ರಾರಂಭ ಆಗುತ್ತೆ. ಒಂದು ದಿವಸ ಪೂರ್ತಿ ಮಾತಾಡ್ತಾರವರು. ಇವರು ಕೇಳಿಸಿಕೊಳ್ತಾರೆ. ಕೊನೆಗೆ ಕೆಲವೇ ಮಾತುಗಳಲ್ಲಿ ಶ್ರೀಮದಾಚಾರ್ಯರು ಅವರ ಎಲ್ಲ ವಾದಗಳನ್ನು ಕೂಡ ಖಂಡನೆ ಮಾಡ್ತಾರೆ. ಅನುಮಾನವನ್ನು ಪ್ರಯೋಗ ಮಾಡಿ ವಿಚಿತ್ರ ರೀತಿಯಲ್ಲಿ ಅವರನ್ನು ಸೋಲಿಸಿದ ಕಾರಣದಿಂದ ಅನುಮಾನ ತೀರ್ಥ ಅನ್ನುವಂತಹ ಹೆಸರು ಆವಾಗ ಅವರಿಗೆ ಬರುತ್ತೆ. ಈ ಅನುಮಾನ ತೀರ್ಥ ಅನ್ನುವಂತಹ ಹೆಸರು ಬಂದ ವಿಷಯವನ್ನು ತಿಳಿದು ಇನ್ನೊಂದು ಗುಂಪು ಬುದ್ಧಿಸಾಗರ ಮತ್ತು ಬಾದಿಸಿಂಹ ಅಂತ ಬೌದ್ಧ ಮತಾನುಯಾಯಿಗಳು, ಅವರು ಎಲ್ಲ ಭಾರತ ದೇಶದಲ್ಲಿ ಎಲ್ಲ ಕಡೆ ಓಡಾಡಿ ಎಲ್ಲರ ಬಳಿ ಗೆದ್ದು ಕೀರ್ತಿ ಪತ್ರವನ್ನು ಜಯಪತ್ರವನ್ನು ಗಳಿಸಿದರು. ಅವರೀಗ ವಾದಿಸಿಂಹ ಹಾಗೂ ಬುದ್ಧಿಸಾಗರ ಅಂತ ಅವರಿಬ್ಬರೂ ಕೂಡ ಶ್ರೀಮದಾಚಾರ್ಯರ ಬಳಿ ವಾದ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ವಾದಿಸಿಂಹ ಮೊದಲು ವಾದವನ್ನು ಪ್ರಾರಂಭ ಮಾಡ್ತಾನೆ. ಅವನು ಮಾತನಾಡ್ತಾ ಇದ್ದರೆ ಇಡೀ ಸಭೆ ನಿಬ್ಬೆರಗಾಗುತ್ತೆ. ಇಷ್ಟು ಸಣ್ಣ ಮಗು ಹೇಗೆ ಅವನನ್ನು ಸೋಲಿಸ್ಲಿಕ್ಕಾಗುತ್ತೆ ಅಂತ ಎಲ್ಲರೂ ತುಂಬ ಆತಂಕದಲ್ಲಿ ಕೂತಿರ್ತಾರೆ. 18 ವಿಕಲ್ಪಗಳನ್ನು ಮಾಡ್ತಾನೆ. ಒಂದು ವಿಷಯ ತಗೊಂಡು 18 ವಿಕಲ್ಪ ಮಾಡಿ ಅವರ ಬುದ್ಧಿಯನ್ನು ಹಾಳು ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಶ್ರೀ ಮಧ್ವಾಚಾರ್ಯರು ಆ ಎಲ್ಲ ಪಕ್ಷಗಳನ್ನು ಕೂಡ ಅನುವಾದ ಮಾಡಿ ಮತ್ತಷ್ಟು ಇನ್ನೂ ಹೆಚ್ಚಿನ ವಿಕಲ್ಪಗಳನ್ನು ಮಾಡಿ ಅವನ ಬುದ್ಧಿಯೇ ಭ್ರಮಣೆ ಆಗುವಂತೆ ಮಾಡಿಬಿಡ್ತಾರೆ. ಬುದ್ಧಿಸಾಗರನ ಎಲ್ಲ ವಾದಗಳನ್ನು ಕೂಡ ಖಂಡನೆ ಮಾಡ್ತಾರೆ. ಅವನಿಗೆ ಉತ್ತರ ಕೊಡಲಿಕ್ಕೆ ಬರಲ್ಲ ಬುದ್ಧಿಸಾಗರನಿಗೆ.
ಅವನಿಗೆ ಬೇರೆ ಏನು ಉಪಾಯ ಕಾಣಿಸಲ್ಲ. ಒಂದು ಮಾತು ಹೇಳ್ತಾನವನು, ಸಾಕು ಇವತ್ತು ಸಾಯಂಕಾಲ ಆಗೋಯ್ತು, ಸಮಯ ಆಯಿತು, ನಾಳೆ ವಾದ ಮಾಡೋಣ ಅಂತ. ಆಗ ಇವರು ಶ್ರೀಮದಾಚಾರ್ಯರು ಹೇಳ್ತಾರೆ, ಯಾಕೆ ನಾಳೆ, ಯಾಕೆ ಇವತ್ತೇ ಮಾಡ್ಬೋದಲ್ಲ, ಇನ್ನೂ ಟೈಮ್ ಇದೆ, ಎಲ್ಲ ಜನರಿಗೂ ಇನ್ನೂ ಕೂತ್ಕೊಳ್ಬೇಕು ಅನ್ನೋ ಅಪೇಕ್ಷೆ ಇದೆ, ಯಾಕೆ ಇವತ್ತೇ ಮಾಡ್ಬೋದಲ್ವ. ಅವನು ಹೇಳ್ತಾನೆ, ಇಲ್ಲ ಇಲ್ಲ ಬೇಡ, ಇವತ್ತು ಬೇಡ, ನಾಳೆ ಮಾಡೋಣ ಅಂತ. ಎಲ್ರಿಗೂ ಇದು ಸಂಶಯ ಬರುತ್ತೆ, ಯಾಕೆ ಹೀಗೆ ಹೇಳ್ತಿದ್ದಾನೆ ಇವನು ಅಂತ ಸಂಶಯ ಬರುತ್ತೆ. ಮರುದಿವಸ ವಾಕ್ಯಾರ್ಥಕ್ಕೆ ಅವನು ಬರೋದೇ ಇಲ್ಲ. ಯಾಕೆ ವಾಕ್ಯಾರ್ಥಕ್ಕೆ ಬರಲಿಲ್ಲ ಅಂತ ಎಲ್ಲರೂ ಹುಡುಕುವಷ್ಟರಲ್ಲಿ ಅವನು ಊರು ಬಿಟ್ಟು ಓಡಿ ಹೋಗಿರ್ತಾನೆ. ಆಗ ಉಡುಪಿಯ ಜನರೆಲ್ಲರೂ ಕೂಡ ವಾದದಲ್ಲಿ ಸೋತವನು ಪಲಾಯನ ಮಾಡ್ದ ಅಂತ ಎಲ್ರಿಗೂ ಅರ್ಥ ಆಗೋಗುತ್ತೆ. ಹಾಗೆ ಎಲ್ಲ ಕಡೆ ವಾರ್ತೆ ಹಬ್ಬುತ್ತೆ. ಆಗ ಶ್ರೀಮದಾಚಾರ್ಯರ ಒಂದು ವಾಗ್ವೈಖರಿ, ಇವರ ಒಂದು ವಾದ ಸರಣಿ ಎಲ್ಲವನ್ನು ಕಂಡು ಸಜ್ಜನರಿಗೆ ಭಾರಿ ಸಂತೋಷ ಆಗುತ್ತೆ. ಹೀಗೆ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿ ಎಲ್ಲ ಕಡೆ ಒಳ್ಳೆ ಹೆಸರು ಬರ್ತಾ ಇದೆ. ಮಧ್ಯಗೇಹ ಭಟ್ಟರಿಗೆ ಕೂಡ ಈ ವಿಷಯ ತಿಳಿಯುತ್ತೆ, ಪಾಜಕ ಕ್ಷೇತ್ರದಲ್ಲಿದ್ದಾರೆ. ಅವರಿಗೂ ತಮ್ಮ ಈ ಮಗನ ಸಾರ್ವಜ್ಞ ಹಾಗೂ ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇರುವಂಥ ತತ್ವವಾದದ ಬಗ್ಗೆ ಅವರಿಗೂ ಕೂಡ ವಿಷಯ ತಿಳಿಯುತ್ತೆ. ತುಂಬ ದಿವಸ ಸಿಟ್ಟು ಬಂದು ಮಗನ ಮೇಲೆ ಸಿಟ್ಟು ಮಾಡ್ಕೊಂಡು ಬಂದೇ ಇರಲಿಲ್ಲ ಅವರು ಭೇಟಿ ಮಾಡಲಿಕ್ಕೆ. ಈಗ ಮಗನನ್ನು ನೋಡಬೇಕು ಅಂತ ಅನಿಸಿದೆ. ಮಧ್ಯಗೇಹ ಭಟ್ಟರು ಅವರನ್ನು ಆನಂದ ತೀರ್ಥರನ್ನು ನೋಡಲಿಕ್ಕೆ ಆಗಮಿಸಿದ್ದಾರೆ. ಒಮ್ಮೆ ಅವರು ಬಂದಾಗ ಇವರು ಶ್ರೀಮದಾಚಾರ್ಯರು ತತ್ವವಾದದ ಸಂಸ್ಥಾಪನೆ, ಅಖಂಡ ಬ್ರಹ್ಮಚರ್ಯ, ಹರಿಭಕ್ತಿಯ ಪರಾಕಾಷ್ಠೆ, ಧರ್ಮದಲ್ಲಿ ಪರಿನಿಷ್ಠೆ, ವಾದದ ವೈಖರಿ, ವಾಕ್ಯಾರ್ಥದಲ್ಲಿ ಕೌಶಲ್ಯ, ಈ ಎಲ್ಲ ಗುಣಗಳನ್ನು ಮಗನಲ್ಲಿ ಕಂಡು ಭಾರಿ ಆಶ್ಚರ್ಯಪಡ್ತಾರೆ. ನೆಮ್ಮದಿಯಿಂದ ನಿಟ್ಟುಸಿರು ಬಿಟ್ಟು ಆನಂದ 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 ಅಂದರೆ ಅಷ್ಟು ಆನಂದವನ್ನು ಅನುಭವಿಸಿ ಅವರ ಉಪಾಸ್ಯ ಮೂರ್ತಿ ಅನಂತಾಸನಿಗೆ ನಮಸ್ಕಾರವನ್ನು ಮಾಡ್ತಾರೆ. ಎಂಥ ಒಳ್ಳೆಯ ನಿರ್ಧಾರವನ್ನು ನನ್ನ ಮಗ ಮಾಡ್ದ, ಮನೆಯಲ್ಲೇ ಇದ್ದಿದ್ದರೆ ಜಗತ್ತಿಗೆ ಎಷ್ಟು ಜ್ಞಾನ ಸಿಗೋದು ಹಾಳಾಗ್ತಿತ್ತು ನನ್ನಿಂದ ಅಂತ ಆಗ ಮಧ್ಯಗೇಹ ಭಟ್ಟರಿಗೆ ಅರ್ಥ ಆಗುತ್ತೆ. ಅದು ಸಜ್ಜನರ ಲಕ್ಷಣ. ಸಜ್ಜನರಿಗೆ ಯಾವತ್ತೂ ಕೂಡ ಗುಣಗಳು ಭಾರಿ ಮನಸ್ಸಿಗೆ ಇಷ್ಟ ಆಗುತ್ತೆ. ಮಧ್ಯಗೇಹ ಭಟ್ಟರು ತಮ್ಮ ಕಣ್ಣುಗಳೆಂಬ ಬೊಗಸೆಯಿಂದ ಮಧ್ವಾಚಾರ್ಯರ ಶರೀರ ಕಾಂತಿ ಎಂಬ ಅಮೃತವನ್ನು ಪಾನ ಮಾಡ್ತಾರಂತೆ. ಕಿವಿಗಳೆಂಬ ಪಾತ್ರೆಯಲ್ಲಿ ಅವರ ವಚನಾಮೃತವನ್ನು ತುಂಬಿಕೊಳ್ತಾರಂತೆ. ಮನೆಗೂ ಹೋಗಿ ತಮ್ಮ ಪತ್ನಿಗೆ ಎಲ್ಲ ವಿಷಯವನ್ನು ಕೂಡ ಹೇಳಿ ಅಂದಿನಿಂದ ಅವರಿಬ್ಬರು ಮಗನ ವಿಯೋಗದ ದುಃಖವನ್ನು ಮರಿತಾರೆ, ತೃಪ್ತಿಯ ಜೀವನವನ್ನು ಸಾಗಿಸ್ತಾರೆ. ಆದ್ದರಿಂದ ಶ್ರೀಮದಾಚಾರ್ಯರು ತಂದೆ ತಾಯಿಗೆ ಮೋಸ ಮಾಡಲಿಲ್ಲ, ಅವರಿಗೆ ಯಾವ ದುಃಖವನ್ನು ಕೂಡ ಉಂಟು ಮಾಡಲಿಲ್ಲ. ಅವರು ಖುಷಿಯಲ್ಲೇ ಇರುವಂತೆ ನಡೆದುಕೊಳ್ತಾರೆ. ಇನ್ನೊಂದು ಘಟನೆ, ಒಮ್ಮೆ ವಿಷ್ಣು ಮಂಗಲ ಅಂತ ಒಂದು ಪ್ರಾಂತ, ಅಲ್ಲಿ ಭಿಕ್ಷೆಗೆ ಆಗಮಿಸಿರ್ತಾರೆ. ಒಬ್ಬ ವ್ಯಕ್ತಿ ಭಿಕ್ಷೆಗೋಸ್ಕರ ಮಧ್ವಾಚಾರ್ಯರನ್ನು ಅಲ್ಲಿ ಕರೆದಿರ್ತಾನೆ ಮತ್ತು ಅವರ ಬಗ್ಗೆ ಎಲ್ಲ ಕಡೆ ಭಾರೀ ಕೀರ್ತಿ ಇದೆ, ನಾನು ಕೂಡ ಅವರ ಪ್ರತಾಪ ನೋಡಬೇಕು, ಅವರ ಶಕ್ತಿಯನ್ನು ನೋಡಬೇಕು ಅಂತ ಕುತೂಹಲವನ್ನು ಹೊಂದುತ್ತಾನೆ. ಎಲ್ಲ ಕಡೆ ಅವರು ವಾಯುದೇವರು ಅಂತ ಒಂದು ಸಣ್ಣ ವಾರ್ತೆ ಕೂಡ ಹಬ್ಬಿರುತ್ತೆ. ಅದನ್ನು ಪರೀಕ್ಷೆ ಮಾಡಿಬಿಡೋಣ ಅಂತ ಇವನ ಒಂದು ಕುತೂಹಲ. ಆಗ ಅವನೇ ಭಿಕ್ಷೆ ಕರೆದಿರ್ತಾನೆ, ಆದ್ದರಿಂದ ಚೆನ್ನಾಗಿ ಊಟ ಹಾಕ್ತಾನೆ. ಎಲ್ಲ ಗೃಹಸ್ಥರು ಅನೇಕರು ಮಧ್ವಾಚಾರ್ಯರಿಗೆ ಚೆನ್ನಾಗಿ ಊಟ ಬಡಿಸ್ತಾರೆ. ಊಟ ಎಲ್ಲ ಆಯಿತು, ಅಂದರೆ ಚೆನ್ನಾಗಿ ಊಟ ಅಂದರೆ ಒಂದು 10 ಜನಕ್ಕೆ ಆಗುವಷ್ಟು ಊಟ ಬಡಿಸಿದ್ದಾರೆ. ಅಷ್ಟು ಊಟ ಮಾಡಿದ್ದಾರೆ ಅವರು. ಭಿಕ್ಷೆ ಕೊಟ್ಟಾಗ ಬೇಡ ಅನ್ನಬಾರ್ದಲ್ಲ. ಊಟ ಎಲ್ಲ ಆಯಿತು. ಆದಮೇಲೆ ಈ ಕೇರಳದ ಕಡೆ ಒಂದು ದಪ್ಪವಾದ ಬಾಳೆಹಣ್ಣು ಇರುತ್ತೆ. ಅದು ತುಂಬ ದಪ್ಪ ಇರುತ್ತೆ, ತುಂಬ ಉದ್ದ ಇರುತ್ತೆ. ಒಂದು ಬಾಳೆಹಣ್ಣು ತಿಂದರೆ ನಮಗೆ ಹೊಟ್ಟೆ ತುಂಬಿಡುತ್ತೆ. ಅಂಥದ್ದು 200ಕ್ಕೂ ಹೆಚ್ಚು ಬಾಳೆಹಣ್ಣನ್ನು ತಂದು ಇದನ್ನು ಸ್ವೀಕಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾನೆ.
ಆಗ ಮಧ್ವಾಚಾರ್ಯರು ಆಗಲಿ ಹಾಗೆ ಆಗಲಿ ಅಂತ ಈಗಾಗಲೇ ಒಂದು 10 ಜನದಷ್ಟು ಊಟ ಮಾಡಿದ್ದಾರೆ. 200 ಬಾಳೆಹಣ್ಣು ಕೂಡ ತಿಂದುಬಿಡ್ತಾರೆ. ಹೊಟ್ಟೆ ಮಾತ್ರ ದಪ್ಪ ಆಗಿಲ್ಲ, ಹಾಗೇ ಇದೆ. ಅಚ್ಯುತ ಪ್ರಜ್ಞನಿಗೆ ಭಾರಿ ಗಾಬರಿ ಆಗಿಬಿಡುತ್ತೆ. ಏನಾಗಲ್ವಾ ಇಷ್ಟು ತಿಂದರೆ ಅಂತ ಭಾರಿ ಗಾಬರಿ ಆಗುತ್ತೆ. ಏಕಾಂತದಲ್ಲೇ ಕರ್ಕೊಂಡು ಹೋಗಿ ಕೇಳ್ತಾರೆ, ಏನು ಅಷ್ಟೊಂದು ಅದು ಹೇಗೆ ತಿಂದರೆ, ಅಷ್ಟೊಂದು ಮೃಷ್ಟಾನ್ನ ಭೋಜನ ಮಾಡಿ ಪುನಃ 200ಕ್ಕೂ ಹೆಚ್ಚು ದೊಡ್ಡ ಬಾಳೆಹಣ್ಣು ಬೇಳೆ ತಿಂದರೆ ಹೇಗೆ ಸಾಧ್ಯ ಇದು ಅಂತ. ಆಗ ಏಕಾಂತದಲ್ಲಿ ತಮ್ಮ ಗುರುಗಳಿಗೆ ಮಧ್ವಾಚಾರ್ಯರು ಹೇಳ್ತಾರೆ, ಅಂಗುಷ್ಟ ಮಾತ್ರಂ ಜಠರೇ ಪ್ರತಿಷ್ಠಿತಂ ಜಾಜ್ವಲ್ಯಮಾನಂ ಅವಜಾತ ವೇದಸಂ ನಿತ್ಯಂ ಹಿತಂ ವಿಶ್ವದಹಂಚ ವಿತ್ತತಂ ವಿಶ್ವೇಶಚೇತ ಇತಿ ಸೋಬ್ರವೀತ್ತದ. ಗುರುಗಳೇ, ನನ್ನ ಹೊಟ್ಟೆಯಲ್ಲಿ ಹೆಬ್ಬೆಟ್ಟಿನ ಗಾತ್ರದ ಜಠರಾಗ್ನಿ ಇದೆ. ನಮ್ಮ ಹೊಟ್ಟೆಯಲ್ಲಿ ಒಂದು ಕೂದಲೆಳೆ ಅಷ್ಟೇ ಇರುತ್ತೆ, ಆದರೆ ಅವ್ರು ಹೇಳ್ತಾರೆ ನನ್ನ ಹೊಟ್ಟೆಯಲ್ಲಿ ಹೆಬ್ಬೆಟ್ಟಿನ ಗಾತ್ರದ ಜಠರಾಗ್ನಿ ಇದೆ, ಅದು ಬೇಕಿದ್ರೆ ಸಮಸ್ತ ಬ್ರಹ್ಮಾಂಡವನ್ನು ಕೂಡ ಸುಟ್ಟಾಕುತ್ತೆ ಅಂತ ಹೇಳಿದಾಗ ಅವರ ಗುರುಗಳಿಗೆ ಆಶ್ಚರ್ಯ ಆಗುತ್ತೆ. ತುಂಬ ಭಾವುಕರಾಗ್ತಾರೆ ಅವರ ಗುರುಗಳು. ಮತ್ತೊಂದು ಘಟನೆ, ಮಧ್ವಾಚಾರ್ಯರು ದಕ್ಷಿಣ ಭಾರತದ ಯಾತ್ರೆಯನ್ನು ಮುಗಿಸಿ ಕೇರಳದ ಕಡೆ ಹೊರಡ್ತಾರೆ. ಅವರನ್ನು ನೋಡಲಿಕ್ಕೆ ಒಂದು ಪಂಡಿತರ ಪಂಗಡವೇ ಆಗಮಿಸುತ್ತೆ. ಅವರನ್ನು ಪರೀಕ್ಷೆ ಮಾಡಬೇಕು ಅಂತ, ಹೀಗೆಲ್ಲ ಕಡೆ ಪರೀಕ್ಷೆ ನಡೆದಿದೆ ಅವರಿಗೆ. ಅಲ್ಲಿ ಐತರೇಯ ಶಾಖೆಯ ಒಂದು ಸೂಕ್ತದ ಅರ್ಥವನ್ನು ಹೇಳಬೇಕು ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಮಧ್ಯದಲ್ಲಿ ಯಾವುದೋ ಒಂದು ಸೂಕ್ತ. ಆಗ ಅವರು ಶ್ರೀಮದಾಚಾರ್ಯರು ಆಗಲಿ ಅಂತ ಕೂಡಲೇ ಆ ಸೂಕ್ತವನ್ನು ಪಠಣ ಮಾಡಿ ಅರ್ಥವನ್ನು ಹೇಳಿದ್ದಾರೆ. ಕಂಚಿನ ಕಂಠದ ಸ್ಪಷ್ಟವಾದ ನುಡಿಗಳಿಂದ ವೇದ ಹಾಗೂ ವೇದಾರ್ಥಗಳನ್ನು ಹೇಳಿ ಆ ಪಂಡಿತ ಮಂಡಳಿಯಲ್ಲಿ ಎಲ್ರಿಗೂ ಅನ್ನಿಸ್ಬಿಟ್ಟಿದೆ ಇವರು ಯಾರೋ ದೇವಗುರುಗಳಾದ ಬೃಹಸ್ಪತ್ಯಾಚಾರ್ಯ ಇರಬೇಕು ಅಂತ ಶರಣಾಗತರಾಗ್ತಾರೆ. ಆಗ ಅಲ್ಲಿ ಪಂಡಿತರ ಸಮೂಹದಲ್ಲಿ ಒಬ್ಬರು ಮಾತ್ರ ಎದ್ದು ನಿಂತು, ನೀವು ಹೇಳಿದ ಅರ್ಥ ಈ ಸೂಕ್ತಕ್ಕೆ ಎಲ್ಲೂ ಕೂಡ ಇಲ್ಲ ಅಂತ ಹೇಳಿಬಿಟ್ಟು ಬೇರೆ ಅರ್ಥವನ್ನು ಹೇಳ್ತಾರೆ. ಆಗ ಮಧ್ವಾಚಾರ್ಯರು ಹೇಳ್ತಾರೆ, ನೀವು ಹೇಳಿದ್ದ ಅರ್ಥನೂ ಇದೆ, ನಾನು ಹೇಳಿದ್ದ ಅರ್ಥನೂ ಇದೆ. ಸ್ಯಾತ್ ತಥೈತ್ಥಮೇ ಸಂಭೋಯಿತಾರ್ಥ ತ್ರಸ್ತತಾಂ ಶ್ರುತಿಷು ಬಿತ್ತದಶಾಹೃತಂ ಭಾರತಂ ನನುಷತಾರ್ಥಮಪಿ ಸ್ಯಾತ್ ವೈಷ್ಣವಪದ ಸಹಸ್ರತಯಂ ಹಿ. ಯಾಕೆಂದರೆ ವೇದಗಳಿಗೆ ಕನಿಷ್ಠ 3 ಅರ್ಥ ಅಂತ ಆ ಸಂದರ್ಭದಲ್ಲಿ ಮೊಟ್ಟ ಮೊದಲಿಗೆ ವೇದಗಳಿಗೆ 3 ಅರ್ಥ ಅಂದರೆ 3 ಅರ್ಥ ಹೇಳಲೇಬೇಕು ಅಂತ ನಿರ್ಧಾರ ಮಾಡಿದವರು ಮಧ್ವಾಚಾರ್ಯರು. ಅಲ್ಲಿ ತನಕ ಯಾರಿಗೂ ಆ ವಿಷಯ ಗೊತ್ತಿರಲಿಲ್ಲ. ಇವರು ಬಿಟ್ಟು ಬೇರೆ ಯಾರೂ ಕೂಡ ಆ ವಿಷಯನ ಮುಂದೆ ಹೇಳೋದೂ ಇಲ್ಲ. ವೇದಕ್ಕೆ ಕನಿಷ್ಠ 3 ಅರ್ಥ, ಮಹಾಭಾರತಕ್ಕೆ ಕನಿಷ್ಠ 10 ಅರ್ಥ, ವಿಷ್ಣು ಸಹಸ್ರನಾಮಕ್ಕೆ 100 ಅರ್ಥ ಅಂತ ಆವಾಗ ಪ್ರತಿಪಾದನೆ ಮಾಡ್ತಾರೆ. ಇನ್ನೊಮ್ಮೆ ಮಧ್ವಾಚಾರ್ಯರು ಪಯಸ್ವಿನಿ ನದಿಯ ತೀರದಲ್ಲಿ ಒಂದು ದೇವಸ್ಥಾನದಲ್ಲಿ ಇರ್ತಾರೆ. ಅನೇಕ ವಿದ್ವಾಂಸರು ತರ್ಕ, ನ್ಯಾಯ, ಮೀಮಾಂಸಾ ಅಂತ ಸಕಲ ಶಾಸ್ತ್ರಗಳನ್ನು ಚೆನ್ನಾಗಿ ಓದ್ಕೊಂಡಿರೋರು ಅಲ್ಲಿಗೆ ಬರ್ತಾರೆ. ಆದರೆ ಒಬ್ಬೊಬ್ಬರು ಒಂದೊಂದು ಶಾಸ್ತ್ರ ಓದಿದ್ದಾರೆ. ಮಧ್ವಾಚಾರ್ಯರು ಎಲ್ಲ ಶಾಸ್ತ್ರವನ್ನು ಪೂರ್ಣವಾಗಿ ಓದಿದ್ದಾರೆ ಅಂತಲೇ ಇವರಿಗೆ ಕೀರ್ತಿ. ಅವರಿಗೆ ಮಧ್ವಾಚಾರ್ಯನ ಪರೀಕ್ಷೆ ಮಾಡಬೇಕು ಅಂತ ಅನಿಸಿದೆ. ತಾವು ಸೋತು ಬಿಡ್ತೀವಿ ಅನ್ನೋ ಭಯದಿಂದ ಬೇರೆ ದೇಶದಿಂದ ಪ್ರಕಾಂಡ ಪಂಡಿತರನ್ನೆಲ್ಲ ಕರೆಸಿದ್ದಾರೆ, ಹೇಗಾದರೂ ಮಾಡಿ ಮಧ್ವಾಚಾರ್ಯನ ಸೋಲಿಸಬೇಕು ಅಂತ. ಅದರಲ್ಲಿ ಒಂದು ದಾನ ಸೂಕ್ತ ಅಂತ ಒಂದು, ಯಾಕೆಂದರೆ ಯತಿಗಳಿಗೆ ದಾನ ಕೊಡಲಿಕ್ಕಿಲ್ವಲ್ಲ, ಆದ್ದರಿಂದ ಇವರಿಗೆ ದಾನದ ಬಗ್ಗೆ ಗೊತ್ತಿರಲ್ಲ ಅಂತ ದಾನ ಸೂಕ್ತದ ಒಂದು ಅರ್ಥವನ್ನು ವ್ಯಾಖ್ಯಾನ ಮಾಡಲಿಕ್ಕೆ ಕೇಳ್ತಾರೆ. ಆ ಸೂಕ್ತದಲ್ಲಿ ಪ್ರಣೀಯಾತ್ ಅಂತ ಒಂದು ಕ್ರಿಯಾಪದ, ಆ ಕ್ರಿಯಾಪದದ ಮೂಲ ಪೃಣ ಅನ್ನುವಂತಹ ಧಾತು ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ. ಆದರೆ ಆವಾಗ ಅವರು ಇವರು ಸಿಕ್ಕಿಬಿದ್ರು, ನೀವು ಹೇಳಿದ ಅರ್ಥ ತಪ್ಪು, ಇದು ಪ್ರೀಣನೇ ಧಾತು ಅಂತ ವಾದ ಮಾಡ್ತಾರೆ. ಆಗ ಶ್ರೀಮದಾಚಾರ್ಯ ಹೇಳ್ತಾರೆ, ನೋಡು, ಪೃ ಧಾತುವೇ ಬೇರೆ, ಪ್ರೀ ಧಾತುವೇ ಬೇರೆ, ಇವೆರಡಕ್ಕೂ ಅರ್ಥ ವ್ಯತ್ಯಾಸವೇ ನಿಮಗೆ ಗೊತ್ತಿಲ್ಲ. ಮೊದಲು ನೀವು ಅಕ್ಷರಾಭ್ಯಾಸ ಮಾಡಿ ಆಮೇಲೆ ವಾಕ್ಯಾರ್ಥಕ್ಕೆ ಬನ್ನಿ ಅಂತಾರೆ. ಅಲ್ಲಿ ಎಲ್ರಿಗೂ ಕೂಡ ಒಂಥರ ನಾಚಿಕೆ ಆಗುತ್ತೆ, ಸೋತು ಹೋಗ್ತಾರೆ. ಮತ್ತೊಂದು ಹೀಗೆ ಇನ್ನೊಂದು ಊರಿಗೆ ಹೋದಾಗ ಅಲ್ಲಿ ಇನ್ನೊಂದು ಸಭೆಯಲ್ಲೂ ಹೀಗೆ ಮಧ್ವಾಚಾರ್ಯನ ಅಪಮಾನ ಮಾಡಬೇಕು ಅಂತ ಅನೇಕ ವಿದ್ವಾಂಸರು ಸೇರಿರ್ತಾರೆ. ಅಲ್ಲಿ ಅಪಾಲ ಅನ್ನುವಂಥ ಒಂದು ಪದದ ಬಗ್ಗೆ ವಿಮರ್ಶೆ ಬರುತ್ತೆ.
ನವತರುಣಿ ಅನ್ನುವಂಥ ಅರ್ಥವನ್ನು ಶ್ರೀಮದಾಚಾರ್ಯರು ಹೇಳ್ತಾರೆ ಅಪಾಲ ಅನ್ನೋ ಪದಕ್ಕೆ. ಅಲ್ಲಿರುವಂತಹ ಪಂಡಿತರು ಇಲ್ಲ ಕುಷ್ಠರೋಗ ಅಂತ ಅರ್ಥ ಅಂತ ಆಗ್ರಹ ಮಾಡ್ತಾರೆ. ಎಷ್ಟು ಹೇಳಿದ್ರು ಅವರು ಹೇಳೋ ಅರ್ಥವನ್ನು ಬಿಡೋದೇ ಇಲ್ಲ, ಸುಮ್ಮನೆ ವಾಕ್ಯಾರ್ಥ ಮಾಡ್ತಾರೆ. ಆಗ ಇವರಿಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ ಅಂತ ಶ್ರೀಮದಾಚಾರ್ಯರು ಒಂದು ಮಾತನ್ನು ಹೇಳ್ತಾರೆ, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಸರಿಯಾಗಿ ಇಂಥ ಸಮಯಕ್ಕೆ ಇಂಥ ವ್ಯಕ್ತಿ ಇಲ್ಲಿಗೆ ಬರ್ತಾರೆ, ಅವರ ಬಳಿ ನೀವು ಅಪಾಲ ಶಬ್ದಕ್ಕೆ ಅರ್ಥ ಏನು ಅಂತ ಕೇಳಿ ಅವರು ಯಾವ ಅರ್ಥವನ್ನು ಹೇಳ್ತಾರೋ ಅದೇ ಅರ್ಥ ಅಂತ ಅಂದ್ಬಿಟ್ಟು ಮುಂದೆ ಹೊರಟು ಬಿಡ್ತಾರೆ ಅವರು ಅಲ್ಲಿರೋದಲ್ಲೇ. ಈ ಶ್ರೀಮದಾಚಾರ್ಯರು ಯಾವ ಸಮಯಕ್ಕೆ ಎಂಥ ವ್ಯಕ್ತಿ ಹೇಗೆ ಬರ್ತಾನೆ ಅಂತ ಹೇಳಿದ್ರು ಅದೇ ಸಮಯದಲ್ಲಿ ಅಂಥ ವ್ಯಕ್ತಿ ಅಲ್ಲಿಗೆ ಬರ್ತಾನೆ. ಬಂದ ತಕ್ಷಣ ಇವರೆಲ್ಲರೂ ಕೂಡ ಪರೀಕ್ಷೆ ಮಾಡಬೇಕು ಅಂತ ಅಪಾಲ ಶಬ್ದಕ್ಕೆ ಅರ್ಥ ಏನು ಅಂತ ಕೇಳ್ತಾರೆ. ಕೇಳಿದ ತಕ್ಷಣ ಆತ ನವತರುಣಿ ಅನ್ನೋ ಅರ್ಥವನ್ನು ಹೇಳ್ತಾನೆ. ಆಮೇಲೆ ಇವ್ರಿಗೆ ಅರ್ಥ ಆಗುತ್ತೆ, ಇವರಿಗೆ ಕೇವಲ ಪಾಂಡಿತ್ಯ ಮಾತ್ರ ಇರೋದಲ್ಲ, ಶ್ರೀಮದಾಚಾರ್ಯರಿಗೆ ಭೂತ ಭವಿಷ್ಯದ ವರ್ತಮಾನ ಕಾಲಗಳ ಪರಿಪೂರ್ಣ ಜ್ಞಾನ ಕೂಡ ಇದೆ ಅಂತ ಎಲ್ರಿಗೂ ಕೂಡ ಕನ್ವಿನ್ಸ್ ಆಗುತ್ತೆ. ಹೀಗೆ ಎಲ್ಲ ಊರುಗಳಲ್ಲಿ ಕೇರಿಗಳಲ್ಲಿ ಶ್ರೀಮದಾಚಾರ್ಯರದೇ ಕೀರ್ತಿ, ಅವರದ್ದೇ ವಾರ್ತೆ. ಹೀಗೆ ದಕ್ಷಿಣ ಭಾರತ ಯಾತ್ರೆ ಎಲ್ಲವನ್ನು ಕೂಡ ರಾಮೇಶ್ವರದ ತನಕ ಪೂರ್ಣ ಯಾತ್ರೆಯನ್ನು ಮುಗಿಸಿದ್ದಾರೆ. ಮುಂದೆ ಉತ್ತರ ಭಾರತ ಯಾತ್ರೆ ಮಾಡಬೇಕು ಅಂತ ಅನಿಸಿದೆ ಅವರಿಗೆ. ಎಲ್ಲ ಪುಣ್ಯತೀರ್ಥಗಳಲ್ಲಿ ಸ್ನಾನ ಮಾಡಿ ಆ ತೀರ್ಥಗಳನ್ನು ಪವಿತ್ರವನ್ನಾಗಿ ಮಾಡುತ್ತಾ ಎಲ್ಲ ದೇಶಗಳಲ್ಲಿ ಸಂಚಾರ ಮಾಡುತ್ತಾ ಅಲ್ಲಿರುವಂತಹ ಸಜ್ಜನರ ಎಲ್ಲರನ್ನೂ ಕೂಡ ಪವಿತ್ರವನ್ನಾಗಿ ಮಾಡುತ್ತಾ ಮುಂದೆ ಮುಂದೆ ಸಾಗ್ತಾರೆ. ಉತ್ತರ ಭಾರತ ಯಾತ್ರೆ ಮಾಡಲಿಕ್ಕೆ ಹೋದಾಗ ಉತ್ತರ ಭಾರತದಲ್ಲಿ ಕೊನೆಯ ಕ್ಷೇತ್ರ ಅಂದರೆ ಅದು ಬದರಿ ಕ್ಷೇತ್ರ. ಅಲ್ಲಿ ನಾರಾಯಣ ರೂಪಿಯಾದ ಪರಮಾತ್ಮ ಇದ್ದಾನೆ, ಅವನೇ ಭರತಖಂಡದ ದೇವತೆ. ಅವನನ್ನು ಭೇಟಿ ಮಾಡಲಿಕ್ಕೆ ಹೋಗಬೇಕು. ಮೊದಲನೇ ಬಾರಿಗೆ ನಾನು ಹೋಗ್ತಾ ಇದ್ದೀನಿ, ಖಾಲಿ ಕೈಯಲ್ಲಿ ಹೋಗಬಾರ್ದು ದೇವರ ಬಳಿ, ಆದ್ದರಿಂದ ಏನಾದರೂ ತೊಗೊಂಡು ಹೋಗಬೇಕು ಅಂತ ಅನಿಸುತ್ತೆ ಅವರಿಗೆ. ಆಗ ಅವರು ಭಗವದ್ಗೀತೆಗೆ ಭಾಷ್ಯವನ್ನು ರಚನೆ ಮಾಡ್ತಾರೆ, ಇದನ್ನೇ ನಾನು ಕಾಣಿಕೆಯಾಗಿ ಸಮರ್ಪಣೆ ಮಾಡ್ತೀನಿ ಅಂತ. ನಾವಾದರೆ ಆಸ್ತಿ ಪಾಸ್ತಿ ಹಣ ಗಿಣ ಒಯ್ತೀವಿ, ಅವರು ವಿರಕ್ತರು, ಸನ್ಯಾಸಿಗಳು, ಅವ್ರ ಹತ್ರ ಹಣವೂ ಇಲ್ಲ, ಆಸ್ತಿನೂ ಇಲ್ಲ, ಏನೂ ಇಲ್ಲ. ಅವರು ಅದಕ್ಕೆ ಒಂದು ಗ್ರಂಥವನ್ನು ರಚನೆ ಮಾಡಿ ಇದನ್ನು ಸಮರ್ಪಣೆ ಮಾಡ್ತೀನಿ ಅಂತ ತೊಗೊಂಡು ಅಲ್ಲಿಗೆ ಹೋಗ್ತಾರೆ, ಬದರಿಕಾಶ್ರಮಕ್ಕೆ ಹೋಗ್ತಾರೆ. ಅಲ್ಲಿ ಹೋದಾಗ ನಾರಾಯಣ ದೇವರ ದೇವಸ್ಥಾನದಲ್ಲಿ ರಾತ್ರಿಯ ಸಂದರ್ಭದಲ್ಲಿ ಯಾರೇ ಜನರು ಬರಲ್ಲ ಅನ್ನುವಂತಹ ಸನ್ನಿವೇಶದಲ್ಲಿ ರಾತ್ರಿಯ ಹೊತ್ತು ಏಕಾಂತದಲ್ಲಿ ಪರಮಾತ್ಮನಿಗೆ ತಾವು ರಚನೆ ಮಾಡಿದ ಗೀತಾಭಾಷ್ಯದ ಸಮರ್ಪಣೆ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಆಗ ಎಲ್ಲ ಶಿಷ್ಯರನ್ನು ಕರೀತಾರೆ. ಶಿಷ್ಯರಿಗೆ ಪಾಠ ಮಾಡುವ ಮೂಲಕವಾಗಿ ದೇವರಿಗೆ ಇದನ್ನು ಸಮರ್ಪಣೆ ಮಾಡೋಣ ಅಂತ ಶ್ರೀಮದಾಚಾರ್ಯರ ಅಭಿಪ್ರಾಯ. ಅಲ್ಲಿ ಪ್ರಥಮದಲ್ಲೇ ಮೊದಲನೇ ಒಂದು ಶ್ಲೋಕವನ್ನು ಹೇಳ್ತಾರೆ, ಮಂಗಳಾಚರಣೆ ಶ್ಲೋಕವನ್ನು ಶ್ರೀಮದಾಚಾರ್ಯರು. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಶಕ್ತಿತಃ ಅಂತ. ಅಂದರೆ ನಾರಾಯಣನನ್ನು ನಮಸ್ಕಾರ ಮಾಡಿ ನನ್ನ ಶಕ್ತಿ ಇದ್ದಷ್ಟು ನನ್ನ ಶಕ್ತಿಗೆ ಅನುಗುಣವಾಗಿ ನಾನು ಗೀತೆಯ ಅರ್ಥವನ್ನು ಹೇಳ್ತೀನಿ ಅಂತ. ಆಗ ಆ ಬದ್ರಿನಾರಾಯಣ ಮೂರ್ತಿಯಿಂದ ಒಂದು ಧ್ವನಿ ಬರುತ್ತೆ, ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಶಕ್ತಿತಃ ಅಂತ ಹೇಳೋ ಬದಲು ಲೇಷತಃ ಅನ್ನುವಂತಹ ಪದವನ್ನು ಪ್ರಯೋಗ ಮಾಡು ಅಂತ ಮಂಗಳಾಚರಣೆ ಶ್ಲೋಕದಲ್ಲಿ ಒಂದು ಕರೆಕ್ಷನ್ ಹಾಕ್ತಾನೆ ದೇವರು. ಇವರೇನು ಬರೆದಿರ್ತಾರೆ ಅಂದರೆ ನನ್ನ ಕೈಲಿದ್ದಷ್ಟು, ನನ್ನ ಕೈಲಿ ಆದಷ್ಟು ಬರಿತೀನಿ, ಅಲ್ಲ ನನಗೆ ಶಕ್ತಿ ಇದ್ದಷ್ಟು ಬರಿತೀನಿ ಅಂತ ಇವರು ಬರೆದಿರ್ತಾರೆ. ದೇವರೇನು ಮಾಡ್ತಾನೆ ಅಂತಂದರೆ ಲೇಷತಃ. ಲೇಷತಃ ಅಂತ ಅಂದರೆ ಸ್ವಲ್ಪ ಮಾತ್ರ ಬರೆದಿದ್ದೀನಿ ಅಂತ ಅರ್ಥ. ಅಂದರೆ ಬೇಕಾದಷ್ಟು ಗೊತ್ತಿದೆ ನಿನಗೆ, ಪೂರ್ತಿ ಎಲ್ಲ ಗೊತ್ತಿದೆ, ಅದರಲ್ಲಿ ಎಲ್ಲವನ್ನೂ ಬರೆದಿಲ್ಲ, ಸ್ವಲ್ಪ ಬರೆದಿದ್ದೀನಿ ಅಂತ ಹೇಳು ಅಂತ ದೇವರಪ್ಪಣೆ ಮಾಡ್ತಾನೆ. ಆಶ್ಚರ್ಯ ಆಗುತ್ತೆ ಅಲ್ಲಿರೋರೆಲ್ರಿಗೂ ಕೂಡ. ಅದರಂತೆ ಮುಂದೆ ಲೇಷತ ಅನ್ನೋ ಪದವನ್ನೇ ಪ್ರಯೋಗ ಮಾಡ್ತಾರೆ. ಆಮೇಲೆ ಎಲ್ಲರೂ ಕೂಡ ವಿಶ್ರಾಂತಿಗೆ ತೆರಳುತ್ತಾರೆ. ರಾತ್ರಿ ಕಾಲ ಆದ್ದರಿಂದ ಮಧ್ವಾಚಾರ್ಯರು ಕೂಡ ವಿಶ್ರಾಂತಿಗೆ ತೆರಳುತ್ತಾರೆ. ಸ್ವಲ್ಪ ಹೊತ್ತಿನಲ್ಲೇ ದೇವರು ಚಪ್ಪಾಳೆ ಹೊಡಿತಾನೆ, ಭೂಮಿಯನ್ನು ಹೊಡೆದು ಶಬ್ದ ಮಾಡ್ತಾನೆ. ಅದು ಎಲ್ರಿಗೂ ಕೂಡ ಆ ಶಬ್ದ ಕೇಳಿಸುತ್ತೆ. ಅಂದರೆ ಎದ್ದೇಳು, ಪುನಃ ನೀನು ಗೀತಾಭಾಷ್ಯವನ್ನೇ ಪ್ರವಚನ ಮಾಡು ಅಂತ ದೇವರು ಅವನಾಗಿ ಕರೆದು ಕೇಳ್ತಾನೆ.
ಅದರಂತೆ ಪುನಃ ಗೀತಾಭಾಷ್ಯ ಪ್ರವಚನವನ್ನು ಎಲ್ಲ ಶಿಷ್ಯರು ಕೂಡ ಬಂದು ಕೂತ್ಕೊಳ್ತಾರೆ. ಪುನಃ ಗೀತಾಭಾಷ್ಯ ಪ್ರವಚನವನ್ನು ಮಾಡ್ತಾರೆ ದೇವರ ಮುಂದೆ. ದೇವರಿಗೆ ಭಾರಿ ಖುಷಿ ಆಗುತ್ತೆ. ಇದೊಂದು ದೇವರಿಗೆ ಪ್ರೀತಿಕರವಾದ ಗ್ರಂಥವನ್ನು ಬರೆದಿದ್ದಾರೆ ಅಂತ ಹೇಳಲಿಕ್ಕೆ ಒಂದು ಅದ್ಭುತವಾದ ಒಂದು ಸನ್ನಿವೇಶ. ಅಲ್ಲೇ ಇದ್ದು 48 ದಿವಸಗಳ ಕಾಲ ಕಾಷ್ಠಮೌನ ಉಪವಾಸವನ್ನು ಮಾಡ್ತಾರೆ. ಅಂದರೆ 48 ದಿವಸಗಳ ಕಾಲ ಯಾರ ಬಳಿಯೂ ಮಾತಾಡಬಾರ್ದು, ಏನನ್ನೂ ತಿನ್ನಬಾರ್ದು, ಲೋಟ ನೀರು ಕೂಡ ಕುಡಿಬಾರ್ದು. ಕಾಷ್ಠಮೌನ, ಕಾಷ್ಠದಂತೆ ಮೌನ ಮತ್ತು ಉಪವಾಸ. ಆದರೆ ಪಾಠ ಪ್ರವಚನ ಮಾಡ್ಬೋದಲ್ಲ, ಮಾಡಬೇಕು. ಇದು ಕಾಷ್ಠಮೌನ ವ್ರತ ಅಂತ ಕರೆಸಿಕೊಳ್ಳುತ್ತೆ. 48 ದಿನವೂ ಉಪವಾಸ. ಆಗ ಶ್ರೀಮದಾಚಾರ್ಯರು ಆ ಕಾಷ್ಠಮೌನ ಉಪವಾಸ ಮಾಡುವ ಸಂದರ್ಭದಲ್ಲಿ ನಿತ್ಯವೂ ಕೂಡ ಗಂಗಾ ಸ್ನಾನ ಮಾಡ್ತಾಯಿದ್ರು. ಆ ಅರುಣೋದಯ ಕಾಲದಲ್ಲಿ ಗಂಗಾ ಸ್ನಾನ ಅಂದರೆ ಅಲಕನಂದ ಸ್ನಾನ, ಅದು ಕೋಲ್ಡ್ ವಾಟರು, ಅಂದರೆ ಐಸು ಹರಿಯುತ್ತೆ ಅಂತ ಹೇಳ್ಬೋದು ಅಷ್ಟೆ, ಅಷ್ಟು ಕೋಲ್ಡ್ ಇರುತ್ತೆ. ಅಲ್ಲಿ ಆ ಶೀತಲ ಗಂಗೆಯಲ್ಲಿ ಮುಟ್ಲಿಕ್ಕೂ ಕೂಡ, ಯಾಕೆಂದರೆ ಹೊರಗಡೆನೂ ತುಂಬ ಚಳಿ ಇರುತ್ತೆ, ನೀರು ಕೂಡ ತುಂಬ ಚಳಿ ಇರುತ್ತೆ, ಅದನ್ನು ಮುಟ್ಲಿಕ್ಕೂ ಯಾರಿಗೂ ಸಾಧ್ಯ ಇಲ್ಲ ಆ ಸಮಯದಲ್ಲಿ. ಆದರೆ ಅಲ್ಲಿ ಶ್ರೀಮದಾಚಾರ್ಯರು ನಿತ್ಯ ಅರುಣೋದಯ ಕಾಲಕ್ಕೆ ತೆರಳಿ ತುಂಬ ಹೊತ್ತು ಸ್ನಾನ ಮಾಡ್ತಾಯಿದ್ರಂತೆ. ಯಾವ ಚಳಿ ಇಲ್ಲ, ಏನಿಲ್ಲ. ಅಘಮರ್ಷಣ ಸೂಕ್ತಾದಿಗಳನ್ನು ಪಠನ ಮಾಡ್ತಾ ಎಲ್ಲ ಭಗವದ್ ರೂಪಗಳಿಗೆ ಅರ್ಘ್ಯಾದಿಗಳನ್ನು ಪ್ರದಾನ ಮಾಡ್ತಾ ನಿಧಾನವಾಗಿ ಸ್ನಾನ ಮಾಡ್ತಾಯಿದ್ರಂತೆ. ಆಮೇಲೆ 48 ದಿವಸಗಳ ಕಾಲವೂ ಕೂಡ ಉಪವಾಸ, ಮೌನ, ಯಾವಾಗಲೂ ಧ್ಯಾನದಲ್ಲಿ ಆಸಕ್ತಿ. 48 ದಿವಸ ಕೂಡ ನಿದ್ದೆ ಮಾಡಲಿಲ್ವಂಥವ್ರು. ಹೀಗೆ 48 ದಿವಸಗಳು ಮುಗೀತು. ಮುಗಿದ ಮೇಲೆ ದೇವರಿಗೆ ಅದನ್ನು ಸಮರ್ಪಣೆ ಮಾಡಿದ್ರು. ಆಗ ವೇದವ್ಯಾಸ ದೇವರು ಒಂದು ತೇಜಸ್ಸಿನ ರೂಪದಲ್ಲಿ ಅಲ್ಲಿಗೆ ಬರ್ತಾರಂತೆ. ಬಂದು, ನೀನು ದೊಡ್ಡ ಬದರಿಗೆ, ಇದು ಸಣ್ಣ ಬದರಿ, ಇನ್ನೊಂದು ದೊಡ್ಡ ಬದರಿ ಅಂತ ಇನ್ನೊಂದಿದೆ, ಅಲ್ಲಿಗೆ ಆಗಮಿಸು, ನನ್ನ ಮನೆಯದು ಅಲ್ಲಿದೆ, ಬಾ ಅಂತ ಕರೀತಾರೆ. ಆಗ ಅಲ್ಲಿರುವಂಥ ಎಲ್ಲ ಶಿಷ್ಯರು ಏನೋ ಬೆಳಕು ಬಂತು, ಇವರೇನೋ ಸಂವಾದ ಮಾಡಿದ್ರು ಅಂತ ಅಷ್ಟು ಗೊತ್ತಾಗುತ್ತೆ ಎಲ್ರಿಗೂ ಕೂಡ. ಆಗ ಮರು ದಿವಸ ಬೆಳಿಗ್ಗೆ ಎದ್ದು ಆಹ್ನಿಕ ಎಲ್ಲ ಮುಗಿಸಿ ಶ್ರೀಮದಾಚಾರ್ಯರು ದೊಡ್ಡ ಬದರಿಗೆ ತೆರಳಿಕೆ ಸಂಕಲ್ಪ ಮಾಡಿದ್ದಾರೆ. ಅವರು ಯಾವ ಶಿಷ್ಯರ ಬಳಿಯೂ ಕೂಡ ಆಗಲೂ ಮಾತಾಡಲ್ಲ, ಇನ್ನೂ ಕಾಷ್ಠಮೌನ ಉಪವಾಸ ಸಮಾಪ್ತಿಗೊಂಡಿಲ್ಲ. ಒಂದು ಶ್ಲೋಕವನ್ನು, ಒಂದು ಹಾಳೆಯಲ್ಲಿ, ಒಂದು ಎಲೆಯ ಮೇಲೆ 2 ಶ್ಲೋಕವನ್ನು ಬರೆದಿಟ್ಟು ತೆರಳುತ್ತಾರೆ. ಸ್ವತಃ ಶ್ರೀಮದಾಚಾರ್ಯರೇ ಕೈಯಾರೆ ಬರೆದಿರುವಂಥ 2 ಶ್ಲೋಕ ಇದು. ನೇದೃಶಂ ಸ್ಥಳಮಲಂ ಶಮಲಗ್ನಂ ನಾಸ್ಯ ತೀರ್ಥಶಿಲಲಸ್ಯ ಸಮಂ ವಾಹ ನಾಸ್ತಿ ವಿಷ್ಣು ಸದೃಶಂ ನನುದೈವಂ ನಾಸ್ಮದುಕ್ತಿ ಸದೃಶಂ ಹಿತರೂಪಂ. ಯಾತಿ ತಾವದ ಧುನೋಜನೋಯಂ ವ್ಯಾಸರೂಪಮಜಿತಂ ಪ್ರತಿದೃಕ್ಷು ಆವೃಜಯದಿಹ ನವಾಸಹಿ ವೇದ ಸ್ವಸ್ತಿ ಓಸ್ಥಿತಿ ಯಾವಥ ಮಧ್ವಃ. ಈ ಶ್ಲೋಕದ ಅಭಿಪ್ರಾಯ ಏನಂದರೆ, ಈ ಬದರಿಕಾಶ್ರಮಕ್ಕೆ ಸರಿಸಾಟಿಯಾದ ಕ್ಷೇತ್ರ ಮತ್ತೊಂದಿಲ್ಲ, ಗಂಗೆಗೆ ಸರಿಸಾಟಿಯಾದ ಪವಿತ್ರ ಜಲ ಮತ್ತೊಂದು ಇಲ್ಲ, ವಿಷ್ಣುವಿಗೆ ಸಮಾನವಾದ ದೇವತೆ ಮತ್ತೊಬ್ಬನಿಲ್ಲ, ಅನಂತರ ತಮ್ಮ ಮಾತುಗಳಿಗೆ ಸಮಾನವಾದ ಹಿತಕರವಾದ ಮಾತು ಮತ್ತೊಂದಿಲ್ಲ ಅಂತ ಕೂಡ ಅಷ್ಟು ಧೈರ್ಯದಲ್ಲಿ ಆ ಶ್ಲೋಕವನ್ನು ಬರೀತಾರೆ. ಮತ್ತು ವೇದವ್ಯಾಸದೇವರ ದರ್ಶನಕ್ಕೋಸ್ಕರ ನಾವೀಗ ಹೊರಟಿದ್ದೀವಿ, ನಾನು ಮತ್ತೆ ವಾಪಸ್ ಬರ್ತೀನೋ ಇಲ್ಲೋ ಗೊತ್ತಿಲ್ಲ, ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಅಷ್ಟು ಬರೆದಿರುತ್ತೆ ಅದರಲ್ಲಿ. ಇದೆಲ್ಲವನ್ನು ಕೂಡ ಕಂಡು ವೇದವ್ಯಾಸ ದೇವರ ಜೊತೆ ಅವರ ಸಂಬಂಧ ಹಾಗೂ ಅವರು ವೇದವ್ಯಾಸ ದೇವರ ಭೇಟಿಗೆ ಹೋಗೋದು ಎಲ್ಲ ಕಂಡು ಶಿಷ್ಯಂದ್ರಿಗೆಲ್ಲ ಭಾರಿ ದುಃಖ ಆಗಿಬಿಡುತ್ತೆ. ನೀವು ನಮ್ಮನ್ನು ಬಿಟ್ಟು ತೆರಳಿದ್ರೆ ನಾವೆಲ್ಲರೂ ಅನಾಥರಾಗಿಬಿಡ್ತೀವಿ, ನಮ್ಮನ್ನು ರಕ್ಷಣೆ ಮಾಡೋರು ಬೇರೆ ಯಾರಿದ್ದಾರೆ, ನಮ್ಮ ಯಾರನ್ನೂ ಕೂಡ ಬಿಟ್ಟು ಹೋಗಬೇಡಿ ಅಂತ. ಒಂದು ದಿವಸ ಶ್ರೀಮದಾಚಾರ್ಯನ ಬಿಟ್ಟಿರಲಿಲ್ಲ ಅವರು, ಆದರೆ ಇವತ್ತಿನ ದಿವಸ ಬದರಿಯಲ್ಲಿ ಅವ್ರನ್ನ ಬಿಟ್ಟಿರುವ ಸ್ಥಿತಿ ಬಂದಿದೆ. ಜೋರಾಗಿ ಅಳ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಆದರೆ ಮನಸಲ್ಲೇ ಮಾಡ್ತಾರೆ. ಅವ್ರ ಎದುರುಗಡೆ ಹೋಗಿ ಬಾಯ್ಬಿಟ್ಟು ಕೇಳಲಿಕ್ಕೆ ಧೈರ್ಯ ಇಲ್ಲ.
ಹಾಗೆ ಒಂದು ವೇಳೆ ಕೇಳಿದ್ರೆ ಗುರುಗಳ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನಡ್ಕೊಂಡಂಗೆ ಆಗಿಬಿಡುತ್ತೆ ಅಂತ ಭಯದಲ್ಲಿ ಹಾಗೇ ಕೂತ್ಕೊಳ್ತಾರೆ. ಆದರೆ ಅವರಲ್ಲಿ ಸತ್ಯತೀರ್ಥರು ಅಂತ ಒಬ್ಬರಿದ್ದರು ಆ ಶಿಷ್ಯರ ಸಮುದಾಯದಲ್ಲಿ. ಅವ್ರಿಗೆ ಮಾತ್ರ ಗುರುಗಳ ವಿರಹವನ್ನು ತಡ್ಕೊಳ್ಳೋಕೆ ಆಗೋದೇ ಇಲ್ಲ. ಅವ್ರೇನು ಮಾಡ್ತಾರೆ ಅಂದರೆ, ಶ್ರೀಮದಾಚಾರ್ಯ ಹೊರಟಾಗ ಅವರ ಬೆನ್ನ ಹಿಂದೆ ತಾವು ಕೂಡ ಹೊರಟು ಬಿಡ್ತಾರೆ. ತಾವು ಕೂಡ ಹೊರಟ್ರೆ ಅವರು ಶ್ರೀಮದಾಚಾರ್ಯರು ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ ಹಾರ್ತಾರೆ. ಯಾರಿಗೂ ಹೋಗ್ಲಿಕ್ಕಾಗದೇ ಇರುವಂತಹ ಸ್ಥಳದಲ್ಲಿ ದೊಡ್ಡ ದೊಡ್ಡ ಹೆಜ್ಜೆಗಳನ್ನು ಇಟ್ಕೊಂಡು ಹೋಗ್ತಾ ಇದ್ದಾರೆ. ದುರ್ಗಮವಾಗಿದೆ ಪ್ರದೇಶ, ವೇಗವಾಗಿ ಹೋಗ್ತಾ ಇದ್ದಾರೆ, ಲೀಲೆಯಿಂದ ಹೋಗ್ತಿದ್ದಾರೆ. ಆ ಒಂದು ಬಂಡೆಯಿಂದ ಇನ್ನೊಂದು ಬಂಡೆಗೆ ಕಾಲಿಡಬೇಕಾದ್ರೆ ಮಧ್ಯದಲ್ಲಿ ದೊಡ್ಡ ದೊಡ್ಡ ಪ್ರಪಾತಗಳಿದೆ. ಸತ್ಯತೀರ್ಥರು ಪ್ರಾಣ ಹೋದರೂ ಪರವಾಗಿಲ್ಲ, ನಾವು ಶ್ರೀಮದಾಚಾರ್ಯನ ಬಿಡಬಾರ್ದು ಅಂತ ಅವರ ಹಿಂದೆ ಹಿಂದೆ ಇವರು ಕೂಡ ಮಹಾ ಪ್ರಯಾಸಪಟ್ಟು ಹೋಗ್ತಾನೇ ಇದ್ದಾರೆ. ಅವರನ್ನು ಮುಟ್ಟಬೇಕು, ಅವ್ರ ಜೊತೆ ನಾನೂ ಕೂಡ ಹೋಗಬೇಕು ಅಂತ ಅಂದ್ಕೊಳ್ತಾರೆ. ಆದರೆ ಶಕ್ತಿ ಆಗ್ತಿಲ್ಲ. ಅವರು ಶ್ರೀಮದಾಚಾರ್ಯರು ತುಂಬ ಮುಂದೆ ಹೋಗಿದ್ದಾರೆ, ಇವರು ತುಂಬ ಹಿಂದೆ ಉಳಿದು ಬಿಟ್ಟಿದ್ದಾರೆ. ಹೀಗೆ ತುಂಬ ಹೊತ್ತು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಇವರು ಹಠ ಬಿಡದೆ ಹೊರಟಿದ್ದಾರೆ. ಕೊನೆಗೆ ಒಂದು ಹೆಜ್ಜೆ ಇಡೋ ಕೂಡ ಶಕ್ತಿ ಇವ್ರಿಗೆ ಉಳಿಲಿಲ್ಲ. ಫುಲ್ ಸೋತು ಹೋದರು. ಶ್ರೀಮದಾಚಾರ್ಯರು ತುಂಬ ದೂರ ಹೋಗಿಬಿಟ್ರು. ಇವರು ಯಾವುದೋ ಒಂದು ಬಂಡೆಗಲ್ ಮೇಲೆ ಕೂತ್ಬಿಟ್ರು. ಯಾಕೆಂದರೆ ಅಲ್ಲಿ ದೊಡ್ಡ ಪ್ರಪಾತ ಇತ್ತು, ಅದನ್ನು ದಾಟ್ಕೊಂಡು ಹೋಗಬೇಕಿತ್ತು. ಇವ್ರ ಕೈಯಲ್ಲಿ ಆಗ್ತಿಲ್ಲ. ಜೋರಾಗಿ ಅಳ್ತಾ ಭಕ್ತಿಯಿಂದ ಅಲ್ಲೇ ಕುಸಿದು ಕೂತ್ಬಿಡ್ತಾರೆ ಸತ್ಯತೀರ್ಥರು. ಶರಣಾಗತರಾಗ್ತಾರೆ. ಅಲ್ಲಿ ತನಕ ಹಿಂತಿರುಗಿ ನೋಡಿರಲಿಲ್ಲ ಮಧ್ವಾಚಾರ್ಯರು. ಈಗ ಇವರ ಸ್ಥಿತಿಯನ್ನು ಕಂಡು ಒಮ್ಮೆ ಹಿಂತಿರುಗಿ ನೋಡ್ತಾರೆ. ಕನಿಕರ ಬರುತ್ತೆ. ತಾವು ಎಲ್ಲಿ ನಿಂತಿರ್ತಾರೋ ಅದೇ ಸ್ಥಳದಲ್ಲೇ ಒಮ್ಮೆ ತಿರುಗಿ ನೋಡಿ ಮಂದಹಾಸದಿಂದ ಬೆರಳನ್ನು ಹೀಗೆ ಅಂತಾರೆ. ಆನಿರುತ್ತ ಪುಷಾ ಗುರುನಾರಾತ್ ಪಾಣಿನಾಹ್ಯಭಿನಯೇನ ಸುನನ್ನಃ. ಬೆರಳನ್ನು ಒಮ್ಮೆ, ಆ ತರ್ಜನೆ ಬೆರಳನ್ನು ಒಮ್ಮೆ ಹೀಗಂತಾರೆ, ವಾಪಸ್ ಹೋಗು ಅಂತ. ಅಷ್ಟು ಬೆರಳು ಹಾಕಿ ಸನ್ನೆ ಮಾಡಿದ ತಕ್ಷಣ ಒಂದೇ ಮುಹೂರ್ತದಲ್ಲಿ ಅವರು ಬೆಳಿಗ್ಗೆಯಿಂದ ಸಾಯಂಕಾಲದ ತನಕ ಓಡಿ 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 ಎಷ್ಟು ರಸ್ತೆಯನ್ನು ಅತಿಕ್ರಮಿಸಿದ್ರೋ, ಎಷ್ಟು ದೂರ ಬಂದಿದ್ರೋ ಅಷ್ಟನ್ನು ಕೂಡ ಒಂದು ಸೆಕೆಂಡ್ನಲ್ಲಿ ಅನಾಯಾಸವಾಗಿ ಹಾರಿಬಿಡ್ತಾರೆ. ಮರುಕ್ಷಣದಲ್ಲಿ ಅವರು ತಮ್ಮ ಶಿಷ್ಯರ ಮಧ್ಯದಲ್ಲಿ ಅನಂತ ಮಠಕ್ಕೆ ಬಂದುಬಿಡ್ತಾರೆ ಸತ್ಯತೀರ್ಥರು. ಆಶ್ಚರ್ಯ ಆಗುತ್ತೆ ಇಲ್ಲಿರೋರಿಗೆಲ್ಲ, ಹೇಗೆ ಸಾಧ್ಯ ಅಂತ. ಬಂದ ತಕ್ಷಣ ಅವರು ಹೇಗೆ ಹೋದರು ಶ್ರೀಮದಾಚಾರ್ಯ ಬೆಳಗ್ಗೆಯಿಂದ ಸಾಯಂಕಾಲದ ತನಕ ಅಂತ ಎಲ್ಲ ಶಿಷ್ಯಂದ್ರ ಹತ್ರ ವರ್ಣನೆ ಮಾಡಿ ಹೇಳ್ತಾರೆ. ಪರ್ವತದಿಂದ ಪರ್ವತಕ್ಕೆ ಅವರು ಹಾರ್ತಾ ಇದ್ದರೆ ಹನುಮಂತ ದೇವರ ಸ್ಮರಣೆ ಬರ್ತಾ ಇತ್ತು. ವಾನರೇಂದ್ರ ಇವ ವಾಯುಜವೋಸು ಭೀಮಸೇನ ಇವ ದಾನವ ಭೀಮಃ ಉಲ್ಲಲಾಸಗಿರಿ ಪುಂಗವ ಶೃಂಗೇ ಸೌರಜನ್ರು ಜನನಾಶನ ನಾಮ. ಹೀಗೆ ಅವರು ಹಾರ್ತಾ ಬದರಿಕಾಶ್ರಮದಲ್ಲಿ ವಿರಾಜಮಾನರಾಗಿದ್ದಾರೆ ಅಂತ ಸತ್ಯತೀರ್ಥರು ವರ್ಣನೆ ಮಾಡಿ ಹೇಳ್ತಾರೆ. ಈಗ ಶ್ರೀಮದಾಚಾರ್ಯರು ದೊಡ್ಡ ಬದರಿಕಾಶ್ರಮಕ್ಕೆ ಆಗಮಿಸಿದ್ದಾರೆ. ಪರಮಾತ್ಮನ ಅಪ್ಪಣೆಯಂತೆ ವೇಗವಾಗಿ ಕುತೂಹಲದಿಂದ ಪರಮಾತ್ಮನನ್ನು ನೋಡುವ ಉದ್ದೇಶದಿಂದ ಆಗಮಿಸ್ತಾ ಇದ್ದಾರೆ. ಅಲ್ಲಿ ಮಳೆ, ಬಿಸಿಲು ಇವೆಲ್ಲವನ್ನು ಕೂಡ ಸಹಿಸಿಕೊಂಡು ಅನೇಕ ಋಷಿಮುನಿಗಳು ಅಲ್ಲಿ ತಪಸ್ವಿಗಳಾಗಿದ್ದಾರೆ. ಶ್ರೀಮದಾಚಾರ್ಯರು ಆಗಮಿಸ್ತಾ ಇರೋದನ್ನು ನೋಡಿ ಅಲ್ಲಿರೋರಿಗೆಲ್ರಿಗೂ ಆಶ್ಚರ್ಯ. ಇವರೇನು ಸೂರ್ಯನಂತೆ ಹೊಳಿತಾ ಇದ್ದಾರೆ, ಆದರೆ ಕಣ್ಣು ಕುಕ್ಕಲ್ಲ. ಚಂದ್ರ ತುಂಬ ಶೀತಕಿರಣ ಅದು ಕೂಡ ಇಲ್ಲ. ಚಂದ್ರನಂತೆ ಆಹ್ಲಾದಕರರಾಗಿದ್ದಾರೆ, ಸೂರ್ಯನಂತೆ ಕಂಗೊಳಿಸ್ತಾ ಇದ್ದಾರೆ. ಆದರೆ ಸೂರ್ಯಚಂದ್ರರ ದೋಷ ಇವರಲ್ಲಿ ಇಲ್ಲ. ಯಾರಿವರು? ಹೀಗೆ ಯೋಚನೆ ಮಾಡ್ತಾ ಅವರನ್ನೇ ಎವೇಕ್ಯದೆ ನೋಡ್ತಿದ್ದಾರೆ. ಅಷ್ಟರಲ್ಲಿ ಹತ್ತಿರ ಬಂದಾಗ ಬಹುಶಃ ಇವರು ಚತುರ್ಮುಖ ಬ್ರಹ್ಮದೇವರು ಇರ್ಬೋದು, ಇವರ ದೇಹದ 32 ಲಕ್ಷಣ ನೋಡಿದ್ರೆ ಇವರು ವಾಯುದೇವರು ಇರ್ಬೋದು ಅಂತ ಹೀಗೆ ಅಲ್ಲಿರುವಂತಹ ಋಷಿಮುನಿಗಳೆಲ್ಲರೂ ಕೂಡ ಚಿಂತನೆ ಮಾಡ್ತಾ ಇರ್ತಾರೆ. ನೇರವಾಗಿ ಶ್ರೀಮದಾಚಾರ್ಯರು ವೇದವ್ಯಾಸ ದೇವರು ಇರುವ ಸ್ಥಳಕ್ಕೆ ಆಗಮಿಸ್ತಾ ಇದ್ದಾರೆ. ವೇದವ್ಯಾಸ ದೇವರನ್ನು ದೂರದಲ್ಲಿ ನೋಡಿದ್ದಾರೆ, ಧನ್ಯರಾಗಿದ್ದಾರೆ. ತಮ್ಮ ಹೃದಯದಲ್ಲಿ ಯಾವಾಗಲೂ ಕೂಡ ದೇವರನ್ನು ಅವರು ನೋಡ್ತಾನೇ ಇರ್ತಾರೆ. ಈಗ ಪ್ರತ್ಯಕ್ಷವಾಗಿ ಹೊರಗಡೆಯಿಂದ ನೋಡಿ ತುಂಬ ಸಂತೋಷವನ್ನು ಅನುಭವಿಸಿದ್ದಾರೆ. ಅವರ ವೇದವ್ಯಾಸ ದೇವರ ಪಾದದಿಂದ ಹಿಡಿದು ತಲೆಯ ತನಕ ಅವರ ಗುಣಗಾನವನ್ನು ಮಾಡ್ತಾ, ಅಂದರೆ ವೇದವ್ಯಾಸ ದೇವರ ದೇಹ ಸ್ವರೂಪವನ್ನು ಚಿಂತನೆ ಮಾಡ್ತಾ, ಅವರ ಗುಣಗಳನ್ನೇ ಚಿಂತನೆ ಮಾಡ್ತಾ ಆಗಮಿಸ್ತಾ ಇದ್ದಾರೆ.
ಕೋಟಿ ಕೋಟಿ ಗುಣಗಳಿಂದ ಅಧಿಕರಾಗಿರುವಂತಹ, ತಮಗಿಂತ ಅತ್ಯಂತ ಶ್ರೇಷ್ಠರಾಗಿರುವಂತಹ ವೇದವ್ಯಾಸ ದೇವರ ವಿಷಯದಲ್ಲಿ ಗುರುಭಕ್ತಿ ಭಾರದಿಂದ ಓಡಿ ಬಂದು ಶಿರಬಾಗಿ ಕೈ ಜೋಡಿಸಿ ನಮಿಸಿದ್ದಾರೆ. ಕಣ್ಣುಗಳನ್ನು ಅರೆಮುಚ್ಚಿ ಒಂದು ಕ್ಷಣ ನೋಡಿ ಭಕ್ತಿಯಿಂದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ದಾರೆ. ಪಾದಧೂಳಿಯನ್ನು ತಲೆಯಲ್ಲಿ ಧಾರಣೆ ಮಾಡಿದ್ದಾರೆ. ತಮ್ಮ ಪಾದಕಮಲಗಳಲ್ಲಿ ನಮಸ್ಕಾರವನ್ನು ಮಾಡಿದ ಶ್ರೀಮದಾಚಾರ್ಯರನ್ನು ನೋಡಿ ವೇದವ್ಯಾಸ ದೇವರು ಕೂಡಲೇ ತಮ್ಮ ಕರಕಮಲಗಳಿಂದ ಅವರನ್ನು ಎತ್ತಿ ನಿಲ್ಲಿಸ್ತಾರೆ. ಮಂದಹಾಸದಿಂದ, ಪ್ರೀತಿ ತುಂಬಿದ ಹೃದಯದಿಂದ ಆಚಾರ್ಯರನ್ನು ವೇದವ್ಯಾಸ ದೇವರು ಆಲಿಂಗನ ಮಾಡ್ತಾರೆ. 3 ಲೋಕಗಳಲ್ಲೂ ಕೂಡ ಇಂಥ ದೃಶ್ಯ ನೋಡಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಶುಕಾಚಾರ್ಯರಿಗೂ ಕೂಡ ಇಷ್ಟು ಪ್ರೀತಿ ವಾತ್ಸಲ್ಯ ಸಿಕ್ಕಿರಲಿಕ್ಕಿಲ್ಲ. ಹಿಂದೆ ರಾಮದೇವರು ಹನುಮಂತ ದೇವರನ್ನು ಎಷ್ಟು ಪ್ರೀತಿಯಿಂದ ಹೇಗೆ ಆಲಿಂಗನ ಮಾಡಿದ್ರು ಹಾಗೆ ವೇದವ್ಯಾಸ ದೇವರು ಮಧ್ವಾಚಾರ್ಯರನ್ನು ಆಲಿಂಗನ ಮಾಡ್ತಾರೆ. ಸಜ್ಞಾನಾಯಾನಂದ ವಿಜ್ಞಾನಮೂರ್ತಿ ಪ್ರಾಪ್ತೋ ಪೃಥ್ವೀಮಾಶ್ರಮೇ ತತ್ರ ತಾವತ್ ಜಾಜ್ವಲ್ಯೇತೆ ವಿಷ್ಣುವಾಯುಸ್ಮದೇವೋ ವೇದವ್ಯಾಸಾನಂದ ತೀರ್ಥಾಭಿಧಾನೋ. ಸಜ್ಜನರಿಗೆ ತತ್ವಜ್ಞಾನವನ್ನು ಉಪದೇಶ ಮಾಡುವುದಕ್ಕೋಸ್ಕರ ವಾಯುದೇವರು ಭೂಲೋಕದಲ್ಲಿ ಅವತಾರವನ್ನು ಮಾಡಿದ್ದಾರೆ. ಪರಮಾತ್ಮನ ಶ್ರೀ ವೇದವ್ಯಾಸ ರೂಪದಿಂದ ಅವತಾರವನ್ನು ಮಾಡಿದ್ದಾನೆ. ಇವರಿಬ್ಬರೂ ಕೂಡ ಬದರಿಕಾಶ್ರಮದಲ್ಲಿ ವಿರಾಜಮಾನರಾಗಿದ್ದಾರೆ. ಇಲ್ಲಿಗೆ ಅವರು ದೊಡ್ಡ ಬದರಿಕಾಶ್ರಮದ ಭೇಟಿಯ 7ನೇ ಸರ್ಗದ ಕಥಾ ಸಾರಾಂಶ ಪರಿಸಮಾಪ್ತವಾಗುತ್ತೆ. ಮುಂದೆ ಅಲ್ಲಿ ವೇದವ್ಯಾಸ ದೇವರು ಪರಮಾತ್ಮನ ಇನ್ನೊಂದು ಅವತಾರ ರೂಪವಾದ ನಾರಾಯಣಾಶ್ರಮ ಅಂತ, ನರನಾರಾಯಣರು ಏನು ಅವತಾರ ಮಾಡಿರ್ತಾರೆ, ಇಲ್ಲಿ ನಾರಾಯಣ ರೂಪಿಯಾದ ಪರಮಾತ್ಮ ಅಲ್ಲೇ ದೊಡ್ಡ ಬದರಿಕಾಶ್ರಮದ ಮತ್ತೊಂದು ಸ್ಥಳದಲ್ಲಿ ಇಂದಿಗೂ ಕೂಡ ತಪಸ್ಸನ್ನು ಮಾಡ್ತಾ ಕೂತಿದ್ದಾನೆ. ಅಲ್ಲಿಗೆ ಇವರು ಕರೆದುಕೊಂಡು ಹೋಗ್ತಾರೆ ವೇದವ್ಯಾಸ ದೇವರು ಮಧ್ವಾಚಾರ್ಯರನ್ನು. ಅಲ್ಲಿ ನಾರಾಯಣ ದೇವರು ಹಾಗೂ ವೇದವ್ಯಾಸ ದೇವರು ಮಧ್ವಾಚಾರ್ಯರು 3 ಜನ ಒಟ್ಟಿಗೆ ಕೂತು ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ಮಧ್ವಾಚಾರ್ಯರು ನಾರಾಯಣ ದೇವರ ಎಲ್ಲ ರೂಪಗಳನ್ನು ಚಿಂತನೆ ಮಾಡ್ತಾರೆ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ ಎಲ್ಲ ರೂಪಗಳನ್ನು ಚಿಂತನೆ ಮಾಡಿ ಪರಮಾತ್ಮನೇ ಸತತಮೇಕರೂಪಿಣೆ ದಶರೂಪಿಣೆ ಶತಸಹಸ್ರರೂಪಿಣೆ ಅವಿಕಾರಿಣೆ ಸ್ಫುಟಮನಂತರೂಪಿಣೆ ಸುಖಚಿತ್ ಸಮಸ್ತತನವೇ ನಮೋ ನಮಃ. ಆ ಪರಮಾತ್ಮನ ಎಲ್ಲ ಅವತಾರ ರೂಪಗಳನ್ನು ಕೂಡ ಚಿಂತನೆ ಮಾಡಿ ಅವರಿಗೆ ನಮಸ್ಕಾರವನ್ನು ಸಲ್ಲಿಸ್ತಾರೆ. ಆಗ ವೇದವ್ಯಾಸ ದೇವರನ್ನು ನೋಡಿ ಖುಷಿಪಟ್ಟು ನಾರಾಯಣ ದೇವರು ಆಚಾರ್ಯರನ್ನು ಮಾತನಾಡ್ತಾರೆ. ವೇದವ್ಯಾಸ ದೇವರಿಗೆ ಸಮ್ಮತವಾದ ಎಲ್ಲ ದೇವತೆಗಳಿಗೆ ಆನಂದವನ್ನು ಉಂಟು ಮಾಡುವಂತಹ ಒಂದು ಮಾತನ್ನು ನಾನು ನಿನ್ನ ಹತ್ರ ಹೇಳ್ತೀನಿ. ಅವತಾರದ ಮುಖ್ಯ ಉದ್ದೇಶ ಹಾಗೂ ತತ್ವಜ್ಞಾನವನ್ನು ಲೋಕದಲ್ಲಿ ನೀಡಬೇಕು ಎಂಬ ಉದ್ದೇಶವನ್ನು ಹೊಂದಿ ತಡ ಮಾಡದೆ ತತ್ವಜ್ಞಾನವನ್ನು ಸಜ್ಜನರಿಗೆ ಹಂಚಬೇಕು. ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ರಚನೆ ಮಾಡು. ವೇದವ್ಯಾಸ ದೇವರ ಸಿದ್ಧಾಂತಕ್ಕೆ ಅನುಗುಣವಾಗಿರಬೇಕು. ಶ್ರುತಿ ಸ್ಮೃತಿಗಳನ್ನು ಎಲ್ಲ ಕಡೆ ಕೋಟ್ ಮಾಡಬೇಕು. ಅದಕ್ಕೋಸ್ಕರ ನೀನು ಆದಷ್ಟು ಬೇಗ ಮತ್ತೆ ಪುನಃ ಭೂಲೋಕಕ್ಕೆ ತೆರಳಿ ಅಲ್ಲಿ ಈ ಕೆಲಸವನ್ನು ಮಾಡು ಅಂತ ಅವರು ನಾರಾಯಣ ದೇವರ ಅಪ್ಪಣೆಯನ್ನು ಮಾಡ್ತಾರೆ. ಆಗ ಮಧ್ವಾಚಾರ್ಯರು ಹೇಳ್ತಾರೆ, ಸ್ವಾಮಿ, ನಿನ್ನ ಸೇವೆಯಲ್ಲಿ ನಾನು ಇದ್ದುಬಿಟ್ರೆ ನನಗೆ ಭೂಲೋಕವೇ ಬೇಡ ಅನಿಸುತ್ತೆ. ನಾನು ಪುನಃ ಅಲ್ಲಿಗೆ ಹೋಗಲ್ಲ. ನಿಮ್ಮ ಸನ್ನಿಧಾನದಲ್ಲಿ ಇಲ್ಲೇ ಇದ್ದುಬಿಡ್ತೀನಿ ಅಂತ ಅವರಿಗೆ ಮತ್ತೆ ಕಲಿಯುಗದ ಜನರು ಇವರುಗಳು ಮಾಡುವಂಥ ಅವಿಶ್ವಾಸಗಳು ಇಲ್ಲೆಲ್ಲ ಇದ್ದು ಮತ್ತೆ ಅವಿಶ್ವಾಸ ವರ್ಗದ ಮಧ್ಯದಲ್ಲಿ ಇರುವಂಥದ್ದು ಇದೆಲ್ಲ ನೆನೆಸ್ಕೊಂಡು ದೇವರ ಬಳಿಯೇ ಇದ್ಬಿಡೋಣ ಅಂತ ತುಂಬ ಆಸೆ ಆಗುತ್ತೆ ಅವರಿಗೆ. ಆಗ ಭಗವಂತ ಅಪ್ಪಣೆಯನ್ನು ಮಾಡ್ತಾನೆ. ಕಲಿಕಾಲ ಕಾಲಿತ ಗುಣೇಧರ ತಲೆ ಸುಜನೋ ನೂನು ಮಧುನಾಸ್ತಿ ಯೋಗ್ಯದೀಹಿ ಪರತತ್ವವರ್ಣನಮಯೋಗ್ಯತಾ ಅವತೇ ನನಹುವ್ಯದಾನವಿವ ನಿಂದ್ಯತೆ ಶುನೇ. ಕಲಿಕಾಲದಲ್ಲಿ ಜ್ಞಾನಭಕ್ತಿ ವೈರಾಗ್ಯಗಳು ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಎಲ್ಲ ಕಡೆ ಅಜ್ಞಾನಗಳೇ, ವಿಷಯ ಲೋಲೋಪತಗಳೇ ಕಾಣಿಸ್ತಾ ಇವೆ. ಆದರೂ ಕೂಡ ಯಾರೂ ಇಲ್ಲ ಅಂತ ತಿಳ್ಕೊಳ್ಬೇಡ. ಭುವಿ ಸಂತಿ ಸೌಮ್ಯ ಪುರುಷ ಗುಣೋಚಿತ ವಿಮಲಾನ್ಮಣಿನಿವ ಗುಣೋಜ್ಜಿತ ನಿಮಾನ್. ಅವರಿಗೆ ಸಜ್ಜನರಿಗೆ ಈ ಅಜ್ಞಾನದಿಂದ ಹಾಗೂ ವಿಷಯ ಲೋಲುಪತೆಯಿಂದ ಒಂದು ಥರ ಮಂಕು ಬಡಿದಿದೆ. ಆದರೆ ಅವರೆಲ್ಲರೂ ಕೂಡ ವಜ್ರ, ಮಾಣಿಕ್ಯ, ಮುತ್ತು, ರತ್ನ ಇದ್ದಂತೆ ಒಳಗಡೆ ಜ್ಞಾನ, ಭಕ್ತಿ, ವೈರಾಗ್ಯ ಮೊದಲಾದ ಗುಣಗಳನ್ನು ಹೊಂದಿದ್ದಾರೆ. ಅವರಿಗೋಸ್ಕರ ನೀನು ಅಲ್ಲಿಗೆ ಹೋಗಲೇಬೇಕು. ನೀನು ಹೋಗದೇ ಇದ್ದರೆ ಅವರಿಗೂ ಕೂಡ ತತ್ವಜ್ಞಾನ ಸಿಗೋದೇ ಇಲ್ಲ ಅಂತ ಮಧ್ವಾಚಾರ್ಯರಿಗೆ ಹೇಳ್ತಾರೆ. ಮಾಲೆಯಲ್ಲಿ ಇದ್ದು
ಕತ್ತಿನಲ್ಲಿ ಶೋಭಿಸಬೇಕಾದ ಮುತ್ತು ರತ್ನಗಳೆಲ್ಲವೂ ಕೂಡ ಭೂಮಿ ಮೇಲೆ ಬಿದ್ದು ಕೊಳೆ ಆಗೋಗಿದೆ. ಅವೆಲ್ಲವೂ ಕೂಡ ಹಾಳಾಗ್ತಾ ಇದೆ. ಅವನ್ನೆಲ್ಲ ಪುನಃ ನೀರಿನಲ್ಲಿ ತೊಳೆದು ನೀನು ದಾರದಲ್ಲಿ ಪೋಣಿಸಿ ಮಾಲೆಯನ್ನು ಮಾಡಬೇಕು ಅಂತ, ಅಂದರೆ ಅರ್ಥಾತ್ ಸಜ್ಜನರನ್ನು ಪರಿಶುದ್ಧಗೊಳಿಸಿ ಅವರನ್ನು ಉದ್ಧಾರ ಮಾಡಬೇಕು ಅಂತ ದೇವರು ಅಪ್ಪಣೆಯನ್ನು ಮಾಡ್ತಾನೆ. ಯಾಗ ದೇವರು ಅಪ್ಪಣೆಯನ್ನು ಮಾಡ್ತಾನೋ ಶ್ರೀಮದಾಚಾರ್ಯರು ಶಿರಸ ವಹಿಸ್ತಾರೆ. ನಾರಾಯಣ ದೇವರಿಗೆ ವಿರುದ್ಧವಾಗಿ ಯಾವ ಕ್ಷಣದಲ್ಲೂ ಅವರು ಇರೋರಲ್ಲ. ಅನಂತರ ಅವರಿಗೆ ನಮಸ್ಕಾರವನ್ನು ಸಲ್ಲಿಸಿ ಅಲ್ಲಿಂದ ಪುನಃ ಹೊರಡಲಿಕ್ಕೆ ಉದ್ಯುಕ್ತರಾಗ್ತಾರೆ. ದೊಡ್ಡ ಬದರಿಕ ಆಶ್ರಮದಿಂದ ವೇದವ್ಯಾಸ ದೇವರ ಅಪ್ಪಣೆಯನ್ನು ಕೂಡ ತೆಗೆದುಕೊಂಡು ಸಣ್ಣ ಬದರಿಗೆ ಅಂದರೆ ಅನಂತ ಮಠಕ್ಕೆ ಬರ್ತಾರೆ. ಹಿಮವತ್ ಪರ್ವತದಿಂದ ಇಳಿದು ಬರ್ತಾರೆ. ದುಷ್ಟ ಪ್ರಾಣಿಗಳಿಗೆ ಸಿಂಹದಂತೆ ಕಾಣಿಸ್ತಾ ಇರ್ತಾರೆ, ಸೌಮ್ಯ ಪ್ರಾಣಿಗಳಿಗೆ ಶಾಂತರಾಗಿ ಕಾಣಿಸ್ತಾರೆ. ಅನಂತ ಮಠಕ್ಕೆ ಆಗಮಿಸ್ತಾರೆ. ಇಲ್ಲಿ ಎಲ್ಲ ಶಿಷ್ಯರು ಮಧ್ವಾಚಾರ್ಯರ ವಿರಹದಿಂದ ದುಃಖವನ್ನು ಅನುಭವಿಸ್ತಾ ಕೂತಿದ್ದಾರೆ. ಊಟ ಸೇರಲ್ಲ, ನಿದ್ದೆ ಬರಲ್ಲ. ಅವರು ಬರ್ತಾರೋ ಬರಲ್ವೋ ಗೊತ್ತಿಲ್ಲ. ಸ್ವಸ್ತಿ ಓಸ್ಥಿತಿ ಯಾವತ್ತ ಮಧ್ವ ಅಂತ ಬರೆದು ಬಿಟ್ಟಿದ್ದಾರೆ. ನಿಮಗೆಲ್ಲ ಒಳ್ಳೆಯದಾಗಲಿ, ನಾನು ಬಂದರೆ ಬರ್ತೀನಿ, ಬರ್ದೇನೆ ಇದ್ದರೆ ಇಲ್ಲ ಅಂತ ಚೀಟಿ ಬರೆದು ಹೋಗಿದ್ದಾರೆ. ಆ ದುಃಖದಲ್ಲೇ ಎಲ್ಲ ಶಿಷ್ಯರು ಕೂತಿದ್ದಾರೆ. ಯಾವಾಗ ದೊಡ್ಡ ಬದರಿಕಾಶ್ರಮದಿಂದ ಪುನಃ ಮಧ್ವಾಚಾರ್ಯರು ಅಲ್ಲಿಗೆ ಆಗಮಿಸ್ತಾರೋ ತುಂಬ ಆಶ್ಚರ್ಯ ಆಗಿಬಿಡುತ್ತೆ, ತುಂಬ ಖುಷಿ ಆಗಿಬಿಡುತ್ತೆ. ಎಲ್ರಿಗೂ ಕೂಡ ಹಬ್ಬ ಅಂದರೆ ಹಬ್ಬ, ಅಷ್ಟು ಖುಷಿ ಆಗುತ್ತೆ ಮನಸ್ಸೊಳಗಡೆ. ಎಲ್ಲರೂ ನಮಸ್ಕಾರವನ್ನು ಮಾಡ್ತಾರೆ. ನಾವೇ ಧನ್ಯರು, ನಮ್ಮ ಜೀವನ ಉದ್ಧಾರ ಆಯಿತು ಅಂತ ಎಲ್ಲರೂ ತದೇಕಾಗ್ರ ಮನಸ್ಸಿನಿಂದ ಏಕಕಂಠದಿಂದ ನಮಸ್ಕಾರವನ್ನು ಸಲ್ಲಿಸಿ ಅವರಿಗೆ ಜಯಘೋಷವನ್ನು ಮಾಡ್ತಾರೆ. ಅಷ್ಟೊತ್ತಿಗೆ ಕಾಷ್ಟಮನ ಉಪವಾಸ ಎಲ್ಲ ಮುಗ್ದಿತ್ತಲ್ಲ, ಇನ್ಮೇಲೆ ಮಧ್ವಾಚಾರ್ಯ ಕೂಡ ಮಾತಾಡ್ತಾರಲ್ಲ, ಅದು ನೋಡಿ ಅವರಿಗೆಲ್ಲ ಖುಷಿ ಆಗಿಬಿಡುತ್ತೆ. ಬಂದ ಮೇಲೆ ಅವರು ವಿಳಂಬ ಮಾಡಲ್ಲ. ಅಲ್ಲೇ ಅನಂತ ಮಠದಲ್ಲೇ ಬ್ರಹ್ಮಸೂತ್ರ ಭಾಷ್ಯ ರಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನಿತ್ಯವೂ ಸ್ವಲ್ಪ ಬ್ರಹ್ಮಸೂತ್ರ ಭಾಷ್ಯವನ್ನು ರಚನೆ ಮಾಡ್ತಾರೆ. ಅದು ಬ್ರಹ್ಮಸೂತ್ರ ಭಾಷ್ಯವನ್ನು ಅವರು ರಚನೆ ಮಾಡ್ತಾರೆ. ಸತ್ಯತೀರ್ಥರು, ಯಾರು ಅವರನ್ನು ಹಿಂಬಾಲಿಸಿ ಹೋಗಿದ್ರಲ್ಲ ಸತ್ಯತೀರ್ಥರು, ಅವರು ಅದನ್ನು ಬರವಣಿಗೆಯಲ್ಲೇ ಇಡ್ತಾರೆ. ಅಂದರೆ ತಾಳೆ ಹಸ್ತಪ್ರತಿಯಲ್ಲಿ ತಾಳೆಗರಿಗಳು ಅವಾಗೆಲ್ಲ ಅದರಲ್ಲಿ ಬರೆದಿಡೋದು ಸತ್ಯತೀರ್ಥರು. ಇವರು ರಚನೆ ಮಾಡ್ತಾರೆ, ಹೇಳ್ತಾರೆ, ಅವರು ಬರ್ಕೊಳ್ತಾ ಹೋಗ್ತಾರೆ. ಹಾಗೆ ಅದು ಎಷ್ಟು ಪುಣ್ಯ ಬಂತು ಅವರಿಗೆ ಅಂತಂದರೆ, ಗಾಂಗಮಂಗಲ ತರಂಗಭಂಗದ ಪ್ರಾಂತ ಸುಶ್ರೀ ಹರಿವೇಶ್ಮ ಕೃತ್ಸಮಃ ಯದ್ಗತೇಕತಮವರ್ಣ ಲೇಖಕ ಸತ್ಯತೀರ್ಥೇಹ ಭಾಷ್ಯಮಾಲಿಕತು ಅಂತ. ಗಂಗಾ ನದಿಯ ತಟದಲ್ಲಿ ಒಂದು ವಿಷ್ಣು ದೇವಾಲಯನ ಕಟ್ಟಿಸಿದಾಗ ಅಲ್ಲಿ ಗಂಗಾ ನದಿಯ ಪ್ರವಾಹ ವಿಷ್ಣು ದೇವಾಲಯದ ಒಳಗಡೆ ಬಂದು ಪರಮಾತ್ಮನ ಪಾದಗಳನ್ನು ತಾಕಿದಾಗ ಆ ವಿಷ್ಣು ದೇವಾಲಯನ ಕಟ್ಟಿಸಿದ ಮಹಾಮಹಿಮನಿಗೆ ಎಷ್ಟು ಪುಣ್ಯ ಬರುತ್ತೆ ಅಲ್ವಾ. ಗಂಗಾ ನದಿ ವಿಷ್ಣು ದೇವಾಲಯ ಕಟ್ಟಿಸೋದೇ ಪುಣ್ಯ, ಅದರಲ್ಲೂ ಗಂಗಾ ನದಿ ತೀರದಲ್ಲಿ ಕಟ್ಟಿಸಿದ್ದು ಇನ್ನೂ ಹೆಚ್ಚು ಪುಣ್ಯ. ಅದರಲ್ಲೂ ಗಂಗಾ ನದಿಯ ನೀರೇ ವಿಷ್ಣು ಪಾದಕ್ಕೆ ಬಂದು ತಾಕುತ್ತೆ ಅಂತಂದರೆ ಅದಕ್ಕಿಂತ ಪುಣ್ಯದ ಕೆಲಸ ಇನ್ನೇನು ಇಲ್ಲವೇ ಇಲ್ಲ. ಅಂಥ ಅಷ್ಟು ಪುಣ್ಯ ಈ ಮಧ್ವಾಚಾರ್ಯರು ರಚನೆ ಮಾಡಿರುವಂತಹ ಭಾಷ್ಯದ ಒಂದೊಂದು ಅಕ್ಷರವನ್ನು ಬರೆಯೋದ್ರಿಂದ ಬರುತ್ತೆ. ಅಂತಹ ಶ್ರೇಷ್ಠವಾದ ಭಾಷ್ಯವನ್ನು ಸತ್ಯತೀರ್ಥರು ಬರೀತಾರೆ. ಹೀಗೆ ಅವರು ಆ ಬ್ರಹ್ಮಸೂತ್ರ ಭಾಷ್ಯವನ್ನು ಬರೆದು ಅಲ್ಲೇ ಅನಂತ ಮಠದಲ್ಲೇ ಬರೆದು ಆ ಬದ್ರಿನಾರಾಯಣ ದೇವ್ರಿಗೆ ಸಮರ್ಪಣೆ ಕೂಡ ಮಾಡಿಬಿಡ್ತಾರೆ. ಆಮೇಲೆ ನಮಸ್ಕಾರವನ್ನು ಮಾಡಿ ಅವರ ಅಪ್ಪಣೆಯನ್ನು ಪಡೆದುಕೊಂಡು ಗೌರವದಿಂದ ಅಲ್ಲಿಂದ ಹೊರಡ್ತಾರೆ. ಶ್ರೀಮದಾಚಾರ್ಯರು ಶಿಷ್ಯ ಸಹಿತರಾಗಿ ಅನೇಕ ದೇಶಗಳನ್ನು ದಾಟಿ ಗೋದಾವರಿ ನದಿಯ ತೀರಕ್ಕೆ ಆಗಮಿಸ್ತಾರೆ. ಗೋದಾವರಿ ನದಿಯ ತೀರದಲ್ಲಿ ಒಬ್ಬರು ಅನೇಕ ವಿದ್ವಾಂಸರುಗಳೇ ಇರ್ತಾರೆ. ಅದರಲ್ಲಿ ಒಬ್ಬ ವಿದ್ವಾಂಸರು ಚತುಶಾಸ್ತ್ರಗಳಲ್ಲಿ ಪಾರಂಗತರಾಗಿರ್ತಾರೆ. 18 ವೇದ ಶಾಖೆಗಳನ್ನು ಪೂರ್ಣವಾಗಿ ಅಧ್ಯಯನ ಮಾಡಿರ್ತಾರೆ. ಅವರ ಹೆಸರು ಶೋಭನ ಭಟ್ಟರು ಅಂತ. ಅವರು ಆ ಪ್ರಾಂತದಲ್ಲಿ ಎಲ್ಲ ವಿದ್ವಾಂಸರಿಗಿಂತ ಶ್ರೇಷ್ಠರಾಗಿರ್ತಾರೆ. ಸರಿ, ಅವರು ಮಧ್ವಾಚಾರ್ಯ ಜೊತೆ ವಾಕ್ಯಾರ್ಥ ಮಾಡಬೇಕು ಅಂತ ವಾದಕ್ಕೆ ಬರ್ತಾರೆ. ಸೋತು ಹೋಗ್ತಾರೆ. ಶೋಭನ ಭಟ್ಟರು ಸೋತು ಬಿಡ್ತಾರೆ. ಆಗ ನಾವು ನಿಮ್ಮ ಶಿಷ್ಯರಾಗ್ತೀವಿ ಅಂತ, ಅದು ಯಾರು ಸೋಲ್ತಾರೋ ಅವರು ಶಿಷ್ಯರಾಗಬೇಕು ಅಂತ ಒಪ್ಪಂದ ಆಗಿರುತ್ತೆ. ಅವರು ಸೋತರು, ಶ್ರೀಮದಾಚಾರ್ಯರೇ ಶಿಷ್ಯರಾಗ್ತಾರೆ. ಮತ್ತು ತರ್ಕಶಾಸ್ತ್ರವನ್ನೆಲ್ಲ ಖಂಡನೆ ಮಾಡಿರ್ತಾರೆ ಇವರು. ಆಮೇಲೆ ಶೋಭನ ಭಟ್ಟರು ಮಧ್ವ ಭಾಷ್ಯವನ್ನು ಓದಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಶ್ರೀಮದಾಚಾರ್ಯ ಏನು ಭಾಷ್ಯವನ್ನು ರಚನೆ ಮಾಡಿದರು ಅದನ್ನೆಲ್ಲ ಅಧ್ಯಯನ ಮಾಡಿದ ಮೇಲೆ ಅವರಿಗೆ ಇಲ್ಲಿಯ ತನಕ ಓದಿದ್ದು ಯಾವ ಶಾಸ್ತ್ರಗಳಲ್ಲೂ ಯಾವ ಗ್ರಂಥಗಳಲ್ಲೂ ಆಸಕ್ತಿನೇ ಉಳಿಯಲ್ಲ.
ಎಲ್ಲವೂ ಕೂಡ ವ್ಯರ್ಥ, ಇದು ಮಾತ್ರ ಸಾರ್ಥಕ ಅನ್ನುವಂತಹ ಭಾವ ಅವರಿಗೆ ಬರುತ್ತೆ. ಹೇಗೆ ಕಮಲದ ಮಕರಂದದ ರುಚಿ ನೋಡಿರುವಂಥ ಹಂಸಪಕ್ಷಿಗೆ ಉಳಿದ ಪುಷ್ಪರಸಗಳ ಮೇಲೆ ಹೇಗೆ ಆಸಕ್ತಿಯೇ ಉಂಟಾಗೋದಿಲ್ವೋ, ಹಾಗೆ ಶೋಭನ ಭಟ್ಟರಿಗೂ ಕೂಡ ಶ್ರೀಮದಾಚಾರ್ಯರ ಗ್ರಂಥದ ಅನುಭವದಿಂದ ಯಾವುದರಲ್ಲೂ ಆಸಕ್ತಿ ಉಳಿಯಲ್ಲ. ಅವರು ಇದನ್ನೇ ಅಳವಡಿಸ್ಕೊಳ್ತಾರೆ, ಎಲ್ರಿಗೂ ಕೂಡ ಇದನ್ನೇ ಮುಂದೆ ಪ್ರವಚನ ಮಾಡ್ತಾ ಹೋಗ್ತಾರೆ. ಹಾಗೆ ಗೋದಾವರಿ ತೀರದಲ್ಲಿ ಶೋಭನ ಭಟ್ಟರನ್ನು ಉದ್ಧಾರ ಮಾಡಿ ಆ ಶೋಭನ ಭಟ್ಟರೇ ಮುಂದೆ ಪದ್ಮನಾಭ ತೀರ್ಥರಾಗ್ತಾರೆ. ಅವರು ಎಲ್ಲ ಮಠಗಳ ಮೂಲಯತಿಗಳು ಕೂಡ. ಆಮೇಲೆ ನೇರ ಉಡುಪಿಗೆ ಬರ್ತಾರೆ. ಉಡುಪಿಗೆ ಬಂದು ಅಲ್ಲಿ ಇವರ ಗುರುಗಳು ವಿರಹ ವೇದನದಿಂದ ಅವರು ದುಃಖ ಪಡ್ತಿದ್ದಾರೆ. ಎಷ್ಟು ದಿವಸ ಆಯಿತು ಹೋಗಿ, ಇನ್ನೂ ಬರಲಿಲ್ಲ ಅಂತ ಅಚ್ಯುತ ಪ್ರಜ್ಞರು ಭಾರಿ ದುಃಖದಲ್ಲಿರ್ತಾರೆ. ಆಗ ಬದರಿಕಾಶ್ಮದಿಂದ ಬಂದ ವಿಚಾರ ಕೇಳಿ ಅಚ್ಯುತ ಪ್ರಜ್ಞರಿಗೆ ತುಂಬ ಖುಷಿಯಾಗುತ್ತೆ. ಆವಾಗ ಇಲ್ಲಿಂದ ಹೋಗ್ಬೇಕಾದ್ರೆ ಗೀತಾ ಭಾಷ್ಯ ರಚನೆ ಮಾಡಿದರು. ಅಲ್ಲಿಂದ ಬರುವಷ್ಟೊತ್ತಿಗೆ ಬ್ರಹ್ಮಸೂತ್ರ ರಚನೆ ಮಾಡಿದರು. ಬ್ರಹ್ಮಸೂತ್ರ ಭಾಷ್ಯವನ್ನು ರಚನೆ ಮಾಡಿದರು. ತಾವು ರಚನೆ ಮಾಡಿದ್ದನ್ನು ಗುರುಗಳಿಗೆ ಮುಂದೆ ಒಪ್ಪಿಸ್ತಾರೆ. ಆದರೆ ಒಪ್ಪಿಸೋದಲ್ಲ, ಅವರಿಗೆ ಪಾಠವನ್ನೇ ಹೇಳ್ತಾರೆ ಗುರುಗಳಿಗೆ. ಅಲ್ಲಿ ತನಕ ಅವರಿಗೆ ಅನೇಕ ಗೊಂದಲಗಳಿತ್ತು, ಅನೇಕ ವಿಷಯಗಳ ಅರ್ಥ ಆಗಿರಲಿಲ್ಲ ಬ್ರಹ್ಮಸೂತ್ರದ್ದು. ಈಗೆಲ್ಲ ವಿಷಯ ಅರ್ಥ ಆಯಿತು, ಎಲ್ಲ ಗೊಂದಲಗಳು ಕೂಡ ಪರಿಹಾರ ಆಯಿತು. ಹೇಗೆ ಗ್ರಹಣ ಬಿಟ್ಟ ಮೇಲೆ ಚಂದ್ರ ಹೊಳಿತಾನೋ ಹಾಗೆ ಇವರಿಗೂ ಕೂಡ ಇಲ್ಲಿಯ ತನಕ ಇರುವಂಥ ಎಲ್ಲ ಅಜ್ಞಾನಗಳು, ವಿಪರೀತ ಜ್ಞಾನಗಳು ಪರಿಹಾರ ಆಗಿ ಆ ಅಚ್ಯುತ ಪ್ರಜ್ಞರು ತುಂಬ ಪ್ರಕಾಶಮಾನರಾಗ್ತಾರೆ, ಒಳ್ಳೆಯ ತತ್ವಜ್ಞಾನವನ್ನು ಪಡೆದುಕೊಳ್ತಾರೆ. ಇನ್ನು ಕಲಿಯುಗದ ಇನ್ನೊಂದು ಘಟನೆ, ಕಲಿಯುಗದ ಎಲ್ಲ ಸಜ್ಜನರನ್ನು ಉದ್ಧಾರ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಉಡುಪಿ ಕ್ಷೇತ್ರದಲ್ಲಿ ಶ್ರೀಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಶ್ರೀಮದಾಚಾರ್ಯರು. 3-4 ಜನ ಶಿಷ್ಯರಿಂದ ಮಧ್ವ ಸರೋವರದಲ್ಲಿ ಜಲಾಧಿವಾಸ ಮಾಡ್ತಾರೆ ಮೊದಲು. ಅದು ವಾಸ್ತವವಾಗಿ ಆ ಕೃಷ್ಣ ಪ್ರತಿಮೆ ಹಿಂದೆ ರುಕ್ಮಿಣೀ ದೇವಿ ಅರ್ಚನೆ ಮಾಡಿದ್ದು. ರುಕ್ಮಿಣೀ ದೇವಿ ವಿಶ್ವಕರ್ಮನಿಂದ ಕೆತ್ತಿಸಿಕೊಂಡು ಅದನ್ನು ನಿತ್ಯವೂ ಕೂಡ ಪೂಜೆ ಮಾಡ್ತಾಯಿದ್ರಂತೆ ದ್ವಾರಕಾದಲ್ಲಿ. ಆ ದ್ವಾರಕಾದಿಂದ ಏನು ಹಡಗು ಬಂತು, ಆ ಹಡಗಿನಲ್ಲಿ ಇವರಿಗೆ ಆ ಗೋಪಿಚಂದನ ಹಡಗನ್ನು ರಕ್ಷಣೆ ಮಾಡ್ತಾರೆ. ಆಗ ಹಡಗಿನಲ್ಲಿರೋನು ಏನು ಬೇಕು ಅಂತ ಕೇಳಿದಾಗ ಗೋಪಿಚಂದನ ಕೊಡು ಅಂತ ಕೇಳ್ತಾರೆ. ಆ ಗೋಪಿಚಂದನದಲ್ಲಿ ಕೃಷ್ಣ ಪರಮಾತ್ಮ ಇರ್ತಾನೆ. ಅವನನ್ನು ತೆಗೆದುಕೊಂಡು ಬಂದು ಮಧ್ವ ಸರೋವರದಲ್ಲಿ ಹಾಕಬೇಕಾದ್ರೆ 3-4 ಜನ ಸುಲಭವಾಗಿ ಹಾಕ್ತಾರೆ ಜಲಾಧಿವಾಸಕ್ಕೆ. ಆಮೇಲೆ ಜಲಾಧಿವಾಸ ಮುಗಿದ ಮೇಲೆ ಶ್ರೀಮದಾಚಾರ್ಯ ಹೋಗಿ ಆ ಪ್ರತಿಮೆಯನ್ನು ಮುಟ್ಟುತ್ತಾರೆ. ಮುಟ್ಟಿದ ತಕ್ಷಣ ಒಂದು 30-40 ಜನ ಒಟ್ಟಿಗೆ ಪ್ರಯತ್ನ ಪಟ್ಟರು ಕೂಡ ಎತ್ತಲಿಕ್ಕಾಗಲ್ಲ, ಅಷ್ಟು ಸನ್ನಿಧಾನ ಬಂದಿರುತ್ತೆ ಅಂತ ವರ್ಣನೆ ಮಾಡ್ತಾರೆ. ಹಾಗೆ ಕೃಷ್ಣದೇವರನ್ನು ಅನೇಕ ಪ್ರತಿಷ್ಠಾಪನಾದಿ ಹೋಮಗಳನ್ನು ಮಾಡುವ ಮೂಲಕವಾಗಿ ಕೃಷ್ಣದೇವರನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಉತ್ತರಾಯಣ ಪರ್ವಕಾಲದಲ್ಲಿ ಕೃಷ್ಣದೇವರನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಇಲ್ಲಿಗೆ ಶ್ರೀಮದಾಚಾರ್ಯರ ಕೆಲವು ಅರ್ಧ ಭಾಗದ ಚರಿತ್ರೆಯಷ್ಟು ಪರಿಸಮಾಪ್ತವಾಗಿದೆ. ಶ್ರೀಕೃಷ್ಣ ಅರ್ಪಣಮಸ್ತು.